ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವರಾಜ್. ಲಾಸ್ಟ್ ಕ್ಲಾಸಲ್ಲಿ 2024 ಸೆಪ್ಟೆಂಬರ್ 10 ನಡೆದ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರೋ ಕ್ವಶನ್ ಪೇಪರ್ ನೋಡಿದ್ವಿ. ಇವತ್ತು ಕೂಡ ಅದರ ನೆಕ್ಸ್ಟ್ ಕ್ವಶನ್ ಪೇಪರ್ ಅಂತ ತೊಗೊಂಬಂದಿದ್ದೀನಿ. ರೀಸನಿಂಗ್ ಸೆಕ್ಷನಲ್ಲಿ ಎಲ್ಲ ಈಸಿಯಾಗಿತ್ತ ಅನ್ಕೊಂತೀನಿ. ನೋಡಿರಿದ್ರೆ ಯಾರ್ಯಾರು ನೋಡಿಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೋಗಿ ನೋಡ್ಕೊಂಬರ್ರಿ, ಆಲ್ರೆಡಿ ಮಾಡಿದ್ದೀನಿ. SSC CGLನಲ್ಲಿ 25 ಕ್ವಶನ್ಸ್ಗಳು ಇರ್ತಾವೆ ಅಂತ ಹೇಳಿದ್ದೀನಿ. 50ಕ್ಕೆ 50, ಒಂದು ಕ್ವಶನ್ಗೆ 2 ಮಾರ್ಕ್ಸು, ಅಂದರೆ 50 ಮಾರ್ಕ್ಸು. 50ಕ್ಕೆ ಏನಿಲ್ಲ ಅಂತಂದ್ರು ಆರಾಮಾಗಿ 50ನ ತೊಗೊಳ್ಬೋದು. ಈ ಕ್ಲಾಸ್ ಯಾರು ನೋಡ್ತಾ ಇದ್ದೀರಿ ನೋಡ್ರಿ, ಆರಾಮಾಗಿ ಅವ್ರಿಗೆ 50ಕ್ಕೆ 50 ಸಿಗ್ತವ. ನಿಮಗೆ ಗೊತ್ತಿರ್ತಕ್ಕಂಥ ಟ್ರಿಕ್ಕೆ ಸೂಪರ್ ಟ್ರಿಕ್ ಆಗಿರ್ತದೆ. ಮತ್ತೆ ಇಲ್ಲಿ ಯಾವುದು ಕೂಡ ಹೊಸ ಟ್ರಿಕ್ಕು ಏನು ಬೇಕಾಗಿಲ್ಲ. ಹೊಸ ಟ್ರಿಕ್ ಕಲಿಯಕ್ಕೆ ಹೋಗಿ ನಿಮಗೆ ಗೊತ್ತಿರ್ತಕ್ಕಂಥ ಟ್ರಿಕ್ನ ನೀವು ಹಾಳು ಮಾಡ್ಕೊಂತೀರಿ. ಆಯಿತಾ? ನೋಡಮ್ರಿ ಹೆಂಗೈತಂತ. ಎಷ್ಟನೇ ಶಿಫ್ಟ್ ಅದು ಕ್ವಶನ್ ಪೇಪರು ನೋಡ್ರಿ. ಸೆಪ್ಟೆಂಬರ್ 10 2024 ನಡೆದಿರತಕ್ಕಂಥ ಹಳೆ ಕ್ವಶನ್ ಪೇಪರ್ ತೊಗೊಂಬಂದಿದ್ದೀನಿ. ಮೂರನೇ ಶಿಫ್ಟಲ್ಲಿ ನಡೆದಿರೋದು ಸಂಜೆ 4 PM ಇಂದ 5 PM 1 hour ಇರುತ್ತದೆ ಎಕ್ಸಾಮ್ಗೆ. ಯಾರ್ಯಾರು ಮೊದಲನೇ ಸರ್ತಿ ನೋಡ್ತಾ ಇದ್ದೀರಿ ನೋಡ್ರಿ, ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾವು ಮಾಡ್ತಕ್ಕಂಥ ಕ್ಲಾಸಸ್ಗಳ ನೋಟಿಫಿಕೇಶನ್ ನಾವು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫೈ ಆಗ್ತದೆ. ನೋಡಮ್ರಿ ಕ್ವಶನ್ ಪೇಪರ್ ಯಾವ ರೀತಿ ಐತಂತ. ಮೊದಲನೇ ಕ್ವಶನ್ ಈ ರೀತಿ ಐತೆ ನೋಡ್ರಿ. ನೋಡಮ್ರಿ ಏನಾಗೈತೆ ಅಂತ. ಇಲ್ಲಿ ನೋಡ್ರಿ, ಈ ನಂಬರ್ಗಳನ್ನ ಯಾವ ರೀತಿ ರಿಲೇಟೆಡ್ ಮಾಡಿ ಲಾಜಿಕಲ್ ಆಗಿ ಆ್ಯಡ್ ಮಾಡಿದ್ದಾರೆ ನೋಡ್ರಿ, ಅದೇ ರೀತಿ ಇದರಲ್ಲಿ ಯಾವುದಾದ್ರೂ ಒಂದು ಇರುತ್ತಾ. ಫಸ್ಟ್ ಅವ್ರು ಯಾವ ರೀತಿ ಮಾಡಿದ್ದಾರೆ ನೋಡಮ್ರಿ ಅಂತ. ಮೊದಲನೇದಾಗಿ ಏನು ಮಾಡ್ಯಾರ ಅವರು, 121 ಐತಿ, 93 ಐತಿ, 214 ಐತಿ. ಈ ಮಧ್ಯದಲ್ಲಿ ಎರಡಕ್ಕೂ ಗಮನಿಸ್ರಿ, ಎರಡಕ್ಕೂ ಹೋಲಿಸ್ಕೊಂಡ್ರೆ ಮಧ್ಯದಲ್ಲಿರೋ ಸಂಖ್ಯೆ ಸಣ್ಣದೈತಿ. ಹಾಗಾಗಿ ಈ ಕಡೆ ಇರೋ ಸಂಖ್ಯೆ ದೊಡ್ಡದೈತಿ. ಇವೆರಡನ್ನೂ ಪ್ಲಸ್ ಮಾಡಿ ನೋಡಮ್ರಿ ಅಂತ. 121ಕ್ಕೆ 93 ಕೂಡ್ಸಮ್ರಿ ಅಂತ. 93 ಕೂಡಿಸಿದ್ರೆ ಎಷ್ಟಾಗುತ್ತಾ, 4 11 214 ಬಂತು ನೋಡ್ರಿ. ಏನು ಮಾಡಿದಾರ, ಇವೆರಡನ್ನೂ ಪ್ಲಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ರೀತಿ 115ಕ್ಕೆ 87ನ ಪ್ಲಸ್ ಮಾಡಿದ್ರ 12 ಕೈಲ 1 10 ಆಗ್ತದ. 10ಕ್ಕೆ 0 ಕೈಲ 1 202 ಆಗ್ತದೆ. 202 ಬಂದೈತಿ. ಅದೇ ರೀತಿ ಇಲ್ಲಿರೋ ಇವೆರಡನ್ನು ಕೂಡಿದ್ರ ಉತ್ತರ 259 ಬರಬೇಕು. ಈ ರೀತಿ ಇರ್ತದೆ ನೋಡ್ರಿ. ಕೂಡ್ಸಿ ನೋಡಮ್ರಿ ಅಂತ. ಉತ್ತರ ಸರಿ ಐತಾ ತಪ್ಪೈತಾ ನೋಡಮ್ರಿ. 135ಕ್ಕೆ ಎಷ್ಟು, 117ನ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ, 12 ಆಗ್ತದ. 12 ಇಲ್ಲಿ ಲಾಸ್ಟಲ್ಲಿ 9 ಐತಿ, ಇದಾಗಲ್ಲ, ತೆಗೆದಾಕ್ಬಿಡಮ್ರಿ ಅಂತ. ಯಾಕಂದ್ರೆ 5 7 ಲಾಸ್ಟಲ್ಲಿ ಇಲ್ಲಿ 9 ಬರಬೇಕಾಗಿತ್ತು, 2 ಬಂದೈತೆ ಆಲ್ರೆಡಿ. ಅಂದ್ರೆ 259 ಆಗಲ್ಲ, ಇದು ತೆಗೆದಾಕ್ಬಿಡಮ್ರಿ ಅಂತ. ನೆಕ್ಸ್ಟ್ ನೋಡಮ್ರಿ, 110ಕ್ಕೆ 194ನ ಕೂಡ್ಸಮ್ರಿ. 110ಕ್ಕೆ 94ನ ಕೂಡಿಸಿದ್ರೆ ಎಷ್ಟಾಗತ್ತಾ, 204 ಆಗುತ್ತೆ ನೋಡ್ರಿ. 224 ಐತಿ ಇಲ್ಲಿ, ಹಾಗಾಗಿ ಎರಡನೇದು ಕೂಡ ಆಗಲ್ಲ. ಮೂರನೇದು ನೋಡಮ್ರಿ. 84ಕ್ಕೆ ಎಷ್ಟು ಕೂಡಿಸ್ಬೇಕು, 99ನ ಕೂಡಿಸ್ಬೇಕು. 13 ಕೈಲ 1 ಎಷ್ಟಾಗುತ್ತಾ, 17 ಆಗ್ತದ. 17 ಕೈಲ 1 18, 183 ಆಗ್ತದ. 189 ಐತಿ, ಇದನ್ನ ಆಗಲ್ಲ. ಹಾಗಾಗಿ ಆಪ್ಷನ್ 4 ಸರಿ ಆಗ್ತದೆ. ಇವು 3 ಆಗಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಆಗಲೇಬೇಕು ನೋಡ್ರಿ. 97 ಐತಿ, ಇದಕ್ಕೆ 112ನ ಕೂಡಿಸ್ಬೇಕು. ಇದೆಷ್ಟಾಗುತ್ತಾ, 9 ಆಗ್ತದ. 10 0 1 209 ಬಂದೈತಿ. ಇಲ್ಲಿ ಆಪ್ಷನ್ 4 ಸರಿ ಐತಿ ಉತ್ತರ. ಇದನ್ನ ನೋಡ್ರಿ. ನೋಡಮ್ರಿ ಏನಾಗೈತೆ. ಇಲ್ಲಿ ನೋಡ್ರಿ, 3 ಬಾಣಗಳು ಮೇಲ್ಗಡೆ ಇದಾವ, ಹಾಗೆ ಕೆಳಗಡೆ 3 ರೌಂಡ್ಸ್ಗಳಿದಾವೆ. ಇಲ್ಲಿ
ಅದ್ರ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತೆ 3 ಇರೋದು ಸೇಮ್ ಹಂಗೆ 3 ಐತಿ, ಇದು ಇಲ್ಲಿರೋದು ಇಲ್ಲಿ 3 ಬಂದೈತೆ. ಆದ್ರೆ ಇಲ್ಲಿ ಏನಾಗೈತೆ ನೋಡ್ರಿ, ಇಲ್ಲಿ ಇವೆರಡು ಸೇಮ್ ಅದಾವ, ಇಲ್ಲಿ ಏನಾಗೈತಿ ಈ ತರ ರೌಂಡ್ ಬಂದೈತಿ ನೋಡ್ರಿ. ಎರಡು ಸೇಮ್ ಅದಾವ, ಇದೊಂದು ಮಾತ್ರ ಚೇಂಜ್ ಆಗೈತಿ ಇಲ್ಲಿ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ. ನೋಡ್ರಿ ನೆಕ್ಸ್ಟ್ ಇದರಿಂದ ನೆಕ್ಸ್ಟ್ ಏನಾಗೈತಿ ನೋಡ್ರಿ, ಇಲ್ಲಿ ಚೇಂಜ್ ಆಗಿರೋದು. ಫಸ್ಟ್ ಏನಾಗೈತಿ ಇವು 3ರಲ್ಲಿ ಚೇಂಜಸ್ ಆಗೈತಿ. ನೆಕ್ಸ್ಟ್ ಚಿತ್ರದಲ್ಲಿ ಇವು 3ರಲ್ಲಿ ಒಂದು ಚೇಂಜ್ ಆಗೈತಿ. ಯಾವ್ದಂತ ಈ ಕಡೆ ಲಾಸ್ಟ್ ಇರೋದು ನೋಡ್ರಿ, ಈ ತರ ಚೇಂಜ್ ಆಗೈತಿ. ನೆಕ್ಸ್ಟ್ ಇದ್ರಲ್ಲಿ ಏನಾಗೈತೆ ಮತ್ತೆ ಈ ಕಡೆ 3ರಲ್ಲಿ ಇರೋದು ಎರಡು ಭಾಗ ಮಾಡಿದಾರೆ ನೋಡ್ರಿ. ಇಲ್ಲೊಂದು ಈ ತರ ಭಾಗ ಐತೆ ಅಂತ ತಿಳ್ಕೊಳ್ರಿ. ಇವಾಗ ಫಸ್ಟ್ ಇಲ್ಲಿಂದ ಮೊದಲನೇದು ಚೇಂಜ್ ಆಯ್ತು ಇಲ್ಲಿ. ನೆಕ್ಸ್ಟ್ ಇದ್ರಲ್ಲಿ ಒಂದು ಚೇಂಜ್ ಆಗ್ತದೆ. ಇದಾದ ನಂತರ ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಒಂದು ಚೇಂಜ್ ಆಗಬೇಕು. ಇದರಲ್ಲೊಂದು ಈ ತರ ರೌಂಡ್ ಬಂದೈತೆ ಅಲ್ಲಿ. ನೆಕ್ಸ್ಟ್ ಅಂದ್ರೆ ಇದ್ರಲ್ಲಿ ಚೇಂಜ್ ಆಗ್ಬೇಕು. ಯಾವ ರೀತಿ ಬರುತ್ತೆ ನೋಡ್ರಿ, ಇವೆರಡು ಸೇಮ್ ಬರ್ತಾವೆ. ಇಲ್ಲಿರೋದು ಏನಾಗುತ್ತಾ ಸೇಮಾಗೆ ಬರ್ತಾವ. ಅಂದ್ರೆ ಇಲ್ಲಿರೋದು ಏನಾಗ್ತದ ಈ ತರ ಬರ್ತದೆ ನೋಡ್ರಿ. ಈ ತರ ಇಲ್ಲಿ ಒಂದ್ ಐತಿ, ಯಾಕಂದ್ರೆ ಇಲ್ಲಿ ಇನ್ನೊಂದು ಚೇಂಜ್ ಆಗ್ಬೇಕು, ಹಂಗಾಗಿ ಇದು ಬರ್ತದೆ ನೋಡ್ರಿ. ಆಪ್ಷನ್ ಎಲ್ಲೈತಿ ನೋಡ್ರಿ, ಈ ತರದ ಆಪ್ಷನ್. ಇದು ಒಂದನೇದಾಗಲ್ಲ, ಇದು ಎರಡನೇದು ಆಗಲ್ಲ. ಇಲ್ಲಿ ನೋಡ್ರಿ ಇದು ಮೂರನೇದು, ಇಲ್ಲಿ ನೋಡ್ರಿ ಇದು ಆಗಲ್ಲ. ಆಪ್ಷನ್ 4 ಸರಿ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ ನೋಡ್ರಿ. ಏನ್ ಕೇಳಿದಾರ, 4ಗೆ ಆಪೋಸಿಟ್ ಇರುತ್ತೆ ಅಂತ ಕೇಳಿದಾರ. 4ಗೆ ಯಾವ್ದು ಆಪೋಸಿಟ್ ಐತಿ ನೋಡ್ರಿ. ಇಲ್ಲಿ ನೋಡ್ರಿ, ಇದ್ರ ಎರಡಲ್ಲಿರೋದು ಕಾಮನ್ 8, ಇಲ್ಲಿ 8 ಕಾಮನ್ ಐತಿ, 8 ಕಾಮನ್ ಐತೆ. 8ರಿಂದ ರೊಟೇಷನ್ ತಗೊಳ್ಳೋಣ ನಾವು. 8ರಿಂದ ರೊಟೇಷನ್ ತಗೊಂಡ್ರ ನೋಡ್ರಿ 4 ಇಲ್ಲಿ ಎರಡಲ್ಲಿ ಕೂಡ 4 ಇಲ್ವೇ ಇಲ್ಲ. ಹಂಗಾಗಿ 4ಗೆ ಆಪೋಸಿಟ್ ಅಂತಂದ್ರೆ ಒಂದು ಇಲ್ಲಿ ಬರ್ತದೆ 4, ಇಲ್ಲ ಇಲ್ಲಿ ಬರ್ತದೆ. 4ಗೆ ಆಪೋಸಿಟ್ 8 ಆಗಿರ್ತದೆ ನೋಡಮ್ರಿ. ಬೇಕಂದ್ರ 8 ಇಲ್ಲಿ 8 ಐತೆ, 3 7, 8 3 7 ಆಯ್ತಾ. 8 2 9, 8 2 9 ನೋಡ್ರಿ. 7ಕ್ಕೆ ಆಪೋಸಿಟ್ 9 ಐತಿ, 7ಕ್ಕೆ ಆಪೋಸಿಟ್ 9 ಐತಿ. 3ಕ್ಕೆ ಆಪೋಸಿಟ್ 2 ಐತಿ, 3ಕ್ಕೆ ಆಪೋಸಿಟ್ 2 ಐತಿ. ಅದು ನೆಕ್ಸ್ಟ್ ಉಳಿದಿರೋದು ಒಂದು ಯಾವುದು 8. ಈ 8ಕ್ಕೆ ಆಪೋಸಿಟ್ ಯಾವ್ದು ಬರ್ತಂದ್ರ 4ಕ್ಕೆ ಬರ್ತದ. 4ರ ಆಪೋಸಿಟ್ ಯಾವುದು 8. ಆಪ್ಷನ್ 1 ಐತಿ. ಆಪ್ಷನ್ 1 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, ಇದೇ ಚಿತ್ರ ಕೊಡ್ತಾರಲ್ರಿ, ಅವ್ರಿಗೆ ಬೇರೆ ಯಾವ್ದು ಚಿತ್ರ ಸಿಕ್ಕಿಲ್ಲನ್ರಿ. 3 ಶಿಫ್ಟಲ್ಲಿ ಆಯ್ತು. ನಾನು ಇದೇ 2 ದಿನದಲ್ಲಿ, ಅದು ಎಕ್ಸಾಮ್ ಸ್ಟಾರ್ಟ್ ಆಗಿ 2 ದಿನದಲ್ಲಿ ಇದೇ ಚಿತ್ರ ಕೊಡ್ತಾ ಇದಾರ. ಇದೇನಿಲ್ಲ, ಈ ಬಾಕ್ಸ್ ಮೇಲಿರೋ ಬಾಕ್ಸ್ನ ಏನ್ ಮಾಡಿದಾರೆ ಕೆಳಗೆ ತೊಗೊಂಬಂದಿಟ್ಟಾರ ಅಷ್ಟೇ, ಮತ್ತಿನ್ನೇನಿಲ್ಲ. ಇದ್ರಲ್ಲಿ ಏನ್ ಕೇಳಿದಾರೆ ಅಂತಂದ್ರ ಸ್ಕ್ವೇರ್ಸ್ ಕೇಳಿದಾರೆ ನೋಡ್ರಿ. ತ್ರಿಭುಜ ಅಲ್ಲ, ಬಾಕ್ಸ್ ಚೌಕ ಘನಾಕೃತಿ ಎಷ್ಟಿದಾವಂತ ಎಣಿಸ್ಬೇಕು. ನೋಡಮ್ರಿ ಎಷ್ಟು ಅದಾವಂತ ಎಷ್ಟು ನೋಡಮ್ರಿ, ಚೆಕ್ ಮಾಡಮ್ರಿ. ಎಣಿಸಿದ್ರೇನ್ರಿ, ಎಷ್ಟು ಬಂತ್ರಿ? ಎಷ್ಟಾಗಿರ್ಬೋದು, ಎಷ್ಟು ಬಂದಿರ್ಬೋದು ನೋಡಮ್ರಿ. ಮೊದಲನೇದಾಗಿ ಬಾಕ್ಸಸ್ಗಳಲ್ಲ ನೋಡ್ರಿ, 1 2, ಇದರಲ್ಲಿ ಎಷ್ಟಾಯ್ತು 2 ಬಾಕ್ಸ್ಗಳು ಬಂದು. ನೆಕ್ಸ್ಟ್ 2 3 4 ಇರಿ ನೋಡ್ರಿ,
ಇದು ದೊಡ್ಡದೈತಲ್ಲ ಇದು ಮಾಡಮ್. ಇಲ್ಲಿ ಅಲ್ಲಿ 2 ಐತೆ, ಇಲ್ಲಿ 3ನೇದು ನೋಡ್ರಿ, ಇಲ್ಲಿ 3 4 5 6 ಆಯ್ತಾ. 6 ಆದ್ಮೇಲೆ ನೋಡ್ರಿ ದೊಡ್ಡದೊಂದು 7 ನೆಕ್ಸ್ಟ್ ಇಲ್ಲಿಂದ ಐತೆ ನೋಡ್ರಿ 8 ಆದ್ಮೇಲೆ 9 9ರಿಂದ ಇದು ಒಂದು 10 ನೋಡ್ರಿ 11 12 ಲಾಸ್ಟ್ ಅಲ್ಲಿ ಈ ದೊಡ್ಡದೊಂದು ಐತೆ ನೋಡ್ರಿ 12 ಆದ್ಮೇಲೆ ಇದು ಒಂದು 13. ಟೋಟಲ್ ಎಷ್ಟು ಬಂತು? 13. ಬೇರೆ ಎಲ್ಲಾದ್ರೂ ಉಳ್ಕೊಂಡಿದಾವ ನೋಡ್ರಿ, 13 ಐತಿ. ಆಪ್ಷನ್ ನಂಬರ್ 4 13 ಸರಿ ಉತ್ತರ ಐತಿ ನೋಡ್ರಿ. ಇದನ್ನ ಟ್ರೈ ಮಾಡ್ರಿ. ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗೆ ಅದೇ ರೀತಿ ಯಾವುದು ಹೊಂದಾಣಿಕೆ ಆಗುತ್ತಂತ ನೋಡ್ರಿ. ನೋಡಮ್ರಿ, ಇಲ್ಲಿ ನೋಡ್ರಿ, ಇರುವಿಕೆ ಮತ್ತು ಹಾಜರಾತಿ. ಇರುವಿಕೆ ಅಂತಂದ್ರೆ ಏನು? ಇರೋದು, ಅಲ್ಲಿ ಇರೋದು. ಮತ್ತೆ ನೆಕ್ಸ್ಟ್ ಹಾಜರಾತಿ ಅಂದ್ರೆ ಕೂಡ ಇವೆರಡು ಕೂಡ ಒಂದೇ ಮೀನಿಂಗ್ ಕೊಡ್ತದ. ಹಾಗಾಗಿ ಇವನ್ನ ಸಮನಾರ್ಥಕ ಪದಗಳದಾವ. ಇವು ಯಾವ್ದಾವ? ಸಮನಾರ್ಥಕ ಪದಗಳು ಅಂದ್ರೆ ಸಿನೋನಿಮ್ಸ್. ಇಂಗ್ಲೀಷಲ್ಲಿ ವೊಕಾಬ್ಯುಲರಿಯಲ್ಲಿ ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ಅಂತ ಬರ್ತಾವಲ್ಲ, ಅವ್ರು ಕೊಟ್ಟಿದ್ದಾರೆ ಸಿನೋನಿಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸಿನೋನಿಮ್ಸ್ ಸಮನಾರ್ಥಕ ಪದ ಯಾವ್ದೈತಿ ನೋಡ್ರಿ, ಅದಕ್ಕೆ ಹೋಲಿಕೆ ಆಗೋ ರೀತಿ. ಯಾವ್ದೈತೆ ನೋಡ್ರಿ, ಪೋಷಿಸು ಮತ್ತೆ ನಿರ್ಲಕ್ಷಿಸು ಇದು ಆಪೋಸಿಟ್ ಆಗ್ತದ, ಆಂಟೋನಿಮ್ ಆಗ್ತದ, ವಿರುದ್ಧಾರ್ಥಕ ಪದ ಆಗ್ತದ. ಅನಂತ ಮತ್ತೆ ಬ್ರಹ್ಮಾಂಡ ಇದೇನಾಗ್ತದ? ಬ್ರಹ್ಮಾಂಡ ಕೂಡ ಅನಂತ ಅಂತಾನೆ ಕರೀತಾರ. ಅನಂತ ಅಂದ್ರೆ ಕೂಡ ಬ್ರಹ್ಮಾಂಡದ ಆಗುತ್ತ. ಇದು ಸಿನೋನಿಮ್ಸ್ ಆಗ್ತದ. ಇದೇ ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿಯಾದ ಉತ್ತರ ಐತಿ. ಮೂರ್ತ ಅಮೂರ್ತ, ಕಣ್ಣಿಗೆ ಕಾಣೋದು ಕಾಣದೇ ಇರೋದು, ಇದು ಕೂಡ ವಿರುದ್ಧಾರ್ಥಕ ಪದ. ಸಂಕ್ಷಿಪ್ತ ಮತ್ತೆ ವಾಚಲ ಅಥವಾ ಹೆಚ್ಚು ಮಾತನಾಡುವ, ಕಡಿಮೆ ಮಾತನಾಡುವ ಮತ್ತು ಹೆಚ್ಚು ಮಾತನಾಡುವ ಆಗ್ತದೆ. ಇದು ಕೂಡ ವಿರುದ್ಧಾರ್ಥಕ ಪದ ಆಗ್ತದ. ಆಪ್ಷನ್ 4 ಕೂಡ ಆಗಲ್ಲ. ಹಾಗಾಗಿ ಆಪ್ಷನ್ 2 ಐತಲ್ಲ, ಆಪ್ಷನ್ 2 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ, 3 ಡೇಸಸ್ ಕೊಟ್ಬಿಟ್ಟ ನೋಡ್ರಿ. ನೀವು ಕನ್ಫ್ಯೂಸ್ ಮಾಡ್ಸಕ್, ಆದ್ರೆ ನೀವು ಕನ್ಫ್ಯೂಸ್ ಆಗಲ್ಲ. ನೋಡಮ್ರಿ ಏನ್ ಮಾಡ್ಯಾರಂತ. ಅವರು ಫೈಂಡ್ ದ ಲೆಟರ್ ಆನ್ ದ ಫೇಸ್ ಆಪೋಸಿಟ್ ಟು ಎಮ್ ಅಂತ ಕೇಳಿದಾರೆ. ಎಮ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು. ಎಮ್ ಎಲ್ಲೈತಿ? ಇಲ್ಲೈತಿ. ಮತ್ತೆ ಎಲ್ಲೈತಿ? ಎಲ್ಲಿ ಇಲ್ಲ. ಎಮ್ ಜೊತೆ ಯಾವ ಇದೆ ನೋಡ್ರಿ, ಕೆ ಮತ್ತೆ ಓ ಐತಿ. ಕೆ ಮತ್ತೆ ಓ ಐತಿ. ಕೆ ಮತ್ತೆ ಓ ಏನಾಗುತ್ತಾ? ಎಮ್ಗೆ ಆಪೋಸಿಟ್ ಆಗಿರಲ್ಲ. ಎಮ್ಗೆ ಯಾವ್ದು ಆಪೋಸಿಟ್ ಇರುತ್ತೆ ನೋಡ್ರಿ? ಆಪೋಸಿಟ್ ಇರೋದು ಅದು ಕಾಣಿಸೋದಿಲ್ಲ. ಇವೆರಡು ಕಾಣಿಸಕತ್ತೇವ ಅಂತಂದ್ರೆ ಅದು ಆಪೋಸಿಟ್ ಅಲ್ಲ ಅಂತ ಅರ್ಥ. ಇಲ್ಲೂ ಕೂಡ ನೋಡ್ರಿ, ಇಲ್ಲೂ ಕೂಡ ಕೆ ಮತ್ತೆ ಓ ಐತಿ. ಇವೆರಡು ಕೂಡ ಅಲ್ಲ. ಇವೆರಡನ್ನ ಬಿಟ್ರೆ ನೆಕ್ಸ್ಟ್ ಇರೋದು ಎನ್ ಒಂದ್ ಐತಿ. ಹಂಗಾಗಿ ಎನ್ ಎಮ್ಗೆ ಆಪೋಸಿಟ್ ಐತಿ. ಎಮ್ಗೂ ಮತ್ತೆ ಎನ್ ಆಪೋಸಿಟ್. ಇವರು ಎಮ್ಗೆ ಯಾವ್ದಂತ ಕೇಳಿದ್ರೆ ಎಮ್ಗೆ ಎನ್ ಆಪೋಸಿಟ್ ಆಗ್ತದ. ಆಪ್ಷನ್ 2 ದಾಗ ಐತಿ ಎನ್ ಸರಿಯಾದ ಉತ್ತರ ನೋಡ್ರಿ. ಮುಗೀತು. ಇಷ್ಟೇ ರೀ.
ಏನು ಜಾಸ್ತಿ ಇರೋಲ್ಲ ಇದರಲ್ಲಿ. ನಾವು ಕಷ್ಟ ಮಾಡ್ಕೊಂಡು ಕೊಡ್ತೀವಿ ಅದನ್ನು ನೋಡಿದ ತಕ್ಷಣ ಕಷ್ಟ ಅಂತ. ಏನು ಕಷ್ಟನೇ ಇರಲ್ಲ. ಇಂಗ್ಲೀಷು ಆ ಕ್ವಶನೇ ಓದಕ್ಕೆ ಹೋಗ್ಬೇಡ್ರಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮ್ಗೆ ಇದನ್ನೇ ಮಾಡ್ಬೇಕಂತ. ಏನು ಮಾಡ್ಬೇಕಂತ ಹೇಳಿದಾರೆ ನೋಡ್ರಿ. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಇನ್ ದ ಫಾಲೋಯಿಂಗ್ ಈಕ್ವೇಷನ್ ಇಫ್ ಡಿವಿಷನ್ ಆ್ಯಂಡ್ ಮೈನಸ್ ಆರ್ ಇಂಟರ್ಚೇಂಜ್ಡ್ ಆ್ಯಂಡ್ ಇಂಟು ಆ್ಯಂಡ್ ಪ್ಲಸ್ ಆರ್ ಇಂಟರ್ಚೇಂಜ್ಡ್ ಅಂತ ಐತೆ. ಏನು ಮಾಡ್ಬೇಕಂತ ಕೊಟ್ಟಾರಲ್ಲಿ ಅವರು ಡಿವಿಷನ್ ಮತ್ತು ಮೈನಸ್ನ ಇಂಟರ್ಚೇಂಜ್ ಮಾಡಬೇಕು. ಮತ್ತೇನು ಮಾಡ್ಬೇಕು ಇಲ್ಲಿ ಇನ್ನೊಂದು ಯಾವುದು ಇಂಟು ಮತ್ತು ಪ್ಲಸ್ನ ಡಿವಿಷನ್ ಮತ್ತು ಮೈನಸ್ನ ಇಂಟರ್ಚೇಂಜ್ ಮಾಡಬೇಕು. ಅದ್ರ ಜಾಗಕ್ಕೆ ಇದು ಹೋಗುತ್ತಾ, ಇದ್ರ ಜಾಗಕ್ಕೆ ಅದು ಬರ್ತದೆ. ನೆಕ್ಸ್ಟ್ ಇಂಟು ಮತ್ತು ಪ್ಲಸ್ ಇವೆರಡನ್ನ ಏನು ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಇದೆಲ್ಲ ಅವ್ರು ಕೊಟ್ಟಿರೋದು ಚಿಹ್ನೆಗಳು ಮಾತ್ರ ಚೇಂಜ್ ಆಗ್ತಾವ, ಸಂಖ್ಯೆಗಳು ಎಲ್ಲಿದ್ದು ಅಲ್ಲೇ ಇರ್ತಾವ. ನೋಡ್ರಿ ಸಂಖ್ಯೆಗಳು ಫಸ್ಟ್ ಬರ್ಕೊಂಬಿಡ್ರಿ ನೀವು, ಚಿಹ್ನೆಗಳನ್ನ ಆಮೇಲೆ ಬರ್ಕೊಳಕ್ಕಂತೀರಂತ. 26 13 ಇಲ್ಲಿ ನೋಡ್ರಿ ಇಂಟು ಐತೆ. ಇಂಟುಗೆ ಏನಂತ ಮಾಡ್ಕೋಬೇಕು, ಇಂಟು ಇರೋದು ಪ್ಲಸ್ ಆಗುತ್ತಾ, ಇಂಟು ಇರೋದೇನಾಗುತ್ತಾ ಪ್ಲಸ್ ಆಗುತ್ತಾ, ಪ್ಲಸ್ ಹಾಕಿಂತೀನಿ. ಮತ್ತೆ ಪ್ಲಸ್ ಇರೋದೇನಾಗುತ್ತಾ ಇಂಟು ಆಗುತ್ತಾ, ನಾನು ಇಂಟು ಹಾಕಿಂತೀನಿ. ನೆಕ್ಸ್ಟ್ ಅದೇ ರೀತಿ ನೋಡಿಲ್ಲಿ ನೆಕ್ಸ್ಟ್ ಯಾವುದೈತಿ ಡಿವಿಷನ್ ಐತೆ. ಡಿವಿಷನ್ ಇರೋದು ಏನಾಗ್ತದ, ಡಿವಿಷನ್ ಇರೋದು ಮೈನಸ್ ಆಗ್ತದೆ. ನೆಕ್ಸ್ಟ್ ಈ ಮೈನಸ್ ಇರೋದು ಏನಾಗ್ತದ, ಡಿವಿಷನ್ ಹಾಕಿಂತೀನಿ. ಇಷ್ಟು ಹಾಕಿದ್ರೆ ಮುಗೀತು. ಮಾಡ್ರಿ ನೋಡೋಣ, ಜಲ್ದಿ ಮಾಡ್ರಿ. ಆಯ್ತು ನೋಡಮ್ರಿ. ಫಸ್ಟ್ ಡಿವಿಷನ್ ಮಾಡಮ್ರಿ. 15 ಪ್ಲಸ್ 9 ಇಂಟು 7 ಮೈನಸ್ 13 20. 13 ಎರಡಲೇ 26 ಬರುತ್ತೆ. 13 ಎರಡಲೇ. ನೆಕ್ಸ್ಟ್ 15 ಪ್ಲಸ್ 9 63 ಮೈನಸ್ 2. ನೆಕ್ಸ್ಟ್ 15 63 ಎಷ್ಟಾಗುತ್ತೆ, 15 63 78 ಆಗ್ತದ. ಮೈನಸ್ 2 78ರಲ್ಲಿ ಮೈನಸ್ 2 ಮಾಡಿದ್ರೆ 76 ಬರ್ತದ. 76 ಆಪ್ಷನ್ 3ದಾಗ ಐತಿ. ಆಪ್ಷನ್ 3 ಸರಿ ಉತ್ತರ ಐತಿ ನೋಡ್ರಿ. ಬ್ಲಡ್ ರಿಲೇಷನ್ ಐತಿ ನೋಡ್ರಿ, ಇದನ್ನ ಮಾಡ್ರಿ. ನೋಡಮ್ರಿ. ನೋಡ್ರಿ ಇಲ್ಲಿ ಯಾವ್ದಂತ ಬ್ಲಡ್ ರಿಲೇಷನ್ದಲ್ಲಿ ಕೊಟ್ಟಿದ್ದಾರೆ. ಇದನ್ನ ಹೆಂಗಂತಂದ್ರ ಈ ಪ್ಲಸ್ ಸಿಂಬಲ್ ಐತಿ ನೋಡ್ರಿ, ಈ ಪ್ಲಸ್ ಸಿಂಬಲ್ ಮದರ್ ಅನ್ನೋ ರಿಲೇಷನ್ನ ಸೂಚಿಸ್ತದ. ಮತ್ತೆ ಈ ಮೈನಸ್ ಅನ್ನೋದು ಬ್ರದರ್ ಅನ್ನೋ ರಿಲೇಷನ್ನ ಸೂಚಿಸ್ತದ. ಇಂಟು ಅನ್ನೋದು ವೈಫ್ ಅನ್ನೋ ರಿಲೇಷನ್ನ ಸೂಚಿಸ್ತದ. ಡಿವಿಷನ್ ಅನ್ನೋದು ಫಾದರ್ ಅನ್ನೋ ರಿಲೇಷನ್ನ ಸೂಚಿಸ್ತದ. ಅವರು ಇಲ್ಲಿ ಆಲ್ಫಾಬೆಟಿಕಲ್ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾರೆ, ನಂಬರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಆಲ್ಫಾಬೆಟಿಕಲ್ ಆದ್ರೂ ಕೊಡ್ಲಿ, ನಂಬರ್ಸ್ ಅಲ್ಲಾದ್ರೂ ಕೊಡ್ಲಿ, ನಮಗ್ ಬೇಕಾಗಿರೋದು ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಚಿಹ್ನೆಗಳು ಪ್ಲಸ್ ಮೈನಸ್ ಇಂಟು ಡಿವಿಷನ್ ಇಷ್ಟದ ನೋಡ್ರಿ. ಯಾವ್ಯಾವ ಚಿಹ್ನೆ ಯಾವ್ಯಾವ ರಿಲೇಷನ್ನ ಹೇಳ್ತೈತಿ ಅಂತ ಇಲ್ಲಿ ನೋಡಮ್ರಿ. ಮೊದಲನೇದಾಗಿ 5 ಮತ್ತೆ 2 ಕೊಟ್ಟಾರ. 5 ಮತ್ತೆ 2 ಕೊಟ್ಟಾರ ನೋಡ್ರಿ. ಅವ್ರ ಕ್ವಶನ್ ಏನ್ ಕೇಳಿದಾರ ಅಂತ ಆಮೇಲೆ ನೋಡಮ್ರಪ್ಪ. 5 ಮೈನಸ್ 2 ಅಂತ ಐತಿ. ಮೈನಸ್ 5 ಇಸ್ ದ ಬ್ರದರ್ ಅಂತ ಕೊಡ್ತೈತಿ. 5 ಇಸ್ ದ ಬ್ರದರ್ ಆಫ್ 2. 5 ಇಸ್ ದ ಬ್ರದರ್ ಆಫ್ 2 ಅಂತ ಹೇಳ್ತೀನಿ. ನಾನಿಲ್ಲಿ ಬಾಕ್ಸ್ ಹಾಕಿದಾಗ ಮೆನ್ ತಗೊಂತೀನಿ. ಬಾಕ್ಸ್ ಅಲ್ಲಿ ಸರ್ಕಲ್ ಅಲ್ಲಿ ವುಮೆನ್ ತಗೊಂತೀನಿ. ಸರ್ಕಲ್ ಹಾಕಿದ್ರೆ ವುಮೆನ್ ಅಂತ ಅರ್ಥ, ಬಾಕ್ಸ್ ಹಾಕಿದ್ರೆ ಮೆನ್ ಅಂತ ಅರ್ಥ. ಇಲ್ಲಿ 2ಗೆ ನಾನು ಮೆನ್ ಅಂತನೂ ಹಾಕಿಲ್ಲ, ವುಮೆನ್ ಅಂತನೂ ಹಾಕಿಲ್ಲ. ಯಾಕಂತಂದ್ರೆ ಪರ್ಟಿಕ್ಯುಲರ್ ಆಗಿ 2 ವುಮೆನ್ ಅಂತನೂ ಹೇಳಿಲ್ಲ, ಮೆನ್ ಅಂತನೂ ಹೇಳಿಲ್ಲ. 5 ಮಾತ್ರ ಹೇಳಿದಾರೆ. 5 ಇಸ್ ದ ಬ್ರದರ್ ಆಫ್ 2. 2ಗೆ 5 ಬ್ರದರ್ ಆಗಿರೋದ್ರಿಂದ
5 ಮೆನ್, ಬ್ರದರ್ ಏನಾಗ್ತದ ಮೆನ್ ಆಗ್ತಾನ. ನೆಕ್ಸ್ಟ್ 2 ಇಂಟು 4 ಐತಿ, 2 ಇಂಟು 4 ಐತಿ. 2 ಇಂಟು 4 ಅಂತಂದ್ರೆ 2 ಇಸ್ ದ ವೈಫ್ ಆಫ್ 4. ವೈಫ್ ಅಂದ್ರೆ ವುಮೆನ್ ಆಗ್ತದ, ವುಮೆನ್ ಆಗ್ತೀನಿ ನಾನು ಇಲ್ಲಿ. ವೈಫ್ ಆಫ್ 4. 4ಗೆ 2 ವುಮೆನ್ ಆದ್ರೆ 4 ಏನಾಗ್ತದ ಮೆನ್ ಆಗ್ತದ. ನೆಕ್ಸ್ಟ್ 4 ಡಿವಿಷನ್ 3 ಅಂತ ಐತಿ, 4 ಡಿವಿಷನ್ 3 ಅಂತ ಐತಿ. 4 ಇಸ್ ದ ಫಾದರ್ ಆಫ್ 3. ಫಾದರ್ ನಮಗೆ ಕೊಡ್ತದ ಡಿವಿಷನ್ ಅಂದ್ರೆ 4 ಇಸ್ ದ ಫಾದರ್ ಆಫ್ 3. 3 ಪರ್ಟಿಕ್ಯುಲರ್ ಆಗಿ ಅದ್ರದ್ದು ಜೆಂಡರ್ ಹೇಳಿಲ್ಲ, ಮೆನ್ ಅಂತ ಹೇಳಿಲ್ಲ, ವುಮೆನ್ ಅಂತ ಹೇಳಿಲ್ಲ, ಅದನ್ನಷ್ಟೇ ಬಿಡ್ಬಿಡ್ತೀನಿ. ಅವ್ರೇನು ಕೇಳಿದಾರ, ಹೌ 5 ರಿಲೇಟೆಡ್ ಟು 3 ಅಂತ ಕೇಳಿದಾರೆ. 5 3ಗೆ ಹೆಂಗ್ ರಿಲೇಟೆಡ್ ಅಂತ, 5 3ಗೆ ಏನ್ ರಿಲೇಟೆಡ್ ಅಂತ. ಮದರ್ಸ್ 2 ಏನಾಗ್ತದ 3ಗೆ 2 ಮದರ್ ಆಗ್ತದ. ಮದರ್ಸ್ ಬ್ರದರ್ಸ್ ತಾಯಿಯ ಸಹೋದರ, ಮದರ್ಸ್ ಬ್ರದರ್ ಆಗ್ತದ. ಮದರ್ಸ್ ಬ್ರದರ್ ಆಪ್ಷನ್ 2 ದಾಗ ಐತೆ, ಆಪ್ಷನ್ 2 ಸರಿ ಐತಿ ನೋಡ್ರಿ. ಈ ಕ್ವಶನ್ ನೋಡ್ರಿ. ನೋಡಮ್ರಿ ಏನಾಗಿರ್ಬೋದು, ಏನಾಗಿರಲ್ಲ, ಏನಾಗಬೇಕು ಅದೇ ಆಗಿರುತ್ತೆ ನೋಡ್ರಲ್ಲಿ. ಇವುಗಳಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೆ ನೋಡ್ರಿ, ಅದನ್ನ ಅದೇ ಉತ್ತರ ಆಗಿರುತ್ತೆ. ಮೊದಲು ಇ ಮತ್ತೆ ಜೆ ನೋಡಮ್ರಿ. ಇ ಜೆ ಎಮ್ಗೆ ಎಷ್ಟೆಷ್ಟು ವ್ಯತ್ಯಾಸ ಐತಿ ಅದು ನೋಡಮ್ರಿ. ಇ ಎಲ್ಲೈತಿ ನೋಡ್ರಿ, ಇ ಇಲ್ಲೈತೆ. ಇ ಇಂದ ಜೆಗೆ ನೋಡ್ರಿ, ಇ ಇಂದ ಜೆಗೆ 1 2 3 4 5 ಪ್ಲಸ್ 5 ಆಗೈತಿ, ಇಲ್ಲಿ ಪ್ಲಸ್ 5 ಆಗೈತಿ. ನೆಕ್ಸ್ಟ್ ಜೆ ಇಂದ ಎಮ್ ನೋಡ್ರಿ. ನೆಕ್ಸ್ಟ್ ಜೆ ಇಂದ ಎಮ್ಗೆ ಇಲ್ಲಿ ನೋಡ್ರಿ 1 2 3 ಎಷ್ಟಾಗೈತಿ, ಇಲ್ಲಿಂದ ಜೆ ಇಂದ ಎಮ್ಗೆ 1 2 3 ಪ್ಲಸ್ 3 ಆಗೈತಿ. ಇದು ಪ್ಲಸ್ 3 ಆಗೈತಿ. ನೆಕ್ಸ್ಟ್ ಡಿ ಇಂದ ಐ ನೋಡ್ರಿ, ಡಿ ಇಂದ ಐ ಇಲ್ಲಿ ಡಿ ಐತಿ, ಡಿ ಇಂದ ಐ 1 2 3 4 5 ಇದು ಕೂಡ ಏನಾಗೈತಿ ಪ್ಲಸ್ 5 ಆಗೈತಿ. ನೆಕ್ಸ್ಟ್ ಎಷ್ಟಾಗೈತಿ ನೋಡ್ರಿ, ಐ ಇಂದ ಎಮ್ 1 2 3 4 ಇದೇನಾಗೈತಿ ಪ್ಲಸ್ 4 ಆಗೈತಿ, ನೆಕ್ಸ್ಟ್ ನೋಡ್ರಿ ಎಫ್ ಇಂದ ಕೆ ನೋಡಮ್ರಿ ಏನಾಗೈತಿ ಅಂತ. ಎಫ್ ಇಂದ ಕೆ, ಎಫ್ ಎಲ್ಲೈತಿ ಇಲ್ಲೈತಿ, ಇಲ್ಲಿಂದ 1 2 3 4 5 ಇದು ಕೂಡ ಏನಾಗೈತಿ ಪ್ಲಸ್ 5 ಆಗೈತಿ. ಕೆ ಇಂದ ಎನ್ ಏನಾಗೈತಿ ನೋಡ್ರಿ, ಕೆ ಇಂದ ಎನ್ 1 ಕೆ ಇಲ್ಲೈತಿ, ಇಲ್ಲಿಂದ 1 2 3 ಇದೇನಾಗೈತಿ ಪ್ಲಸ್ 3 ಆಗೈತಿ. ನೆಕ್ಸ್ಟ್ ಸಿ ಇಂದ ಎಚ್ ಏನಾಗೈತಿ ನೋಡ್ರಿ, ಸಿ ಇಂದ ಎಚ್ ಏನಾಗೈತಿ, ಸಿ ಇಂದ ಎಚ್ ಇಲ್ಲೋಡ್ರಲ್ಲಿ ಸಿ ಇಲ್ಲೈತಿ 1 2 3 4 5 ಇದೇನಾಗೈತಿ ಪ್ಲಸ್ 5 ಆಗೈತಿ. ನೆಕ್ಸ್ಟ್ ಎಚ್ ಇಂದ ಕೆ ಏನಾಗೈತಿ ನೋಡ್ರಲ್ಲಿ 1 2 3 ಪ್ಲಸ್ 3 ಆಗೈತಿ, ನೋಡಲ್ಲಿ ಪ್ಲಸ್ 5 ಪ್ಲಸ್ 3 ಪ್ಲಸ್ 5 ಪ್ಲಸ್ 3 ಪ್ಲಸ್ 5 ಪ್ಲಸ್ 3 ಆಪ್ಷನ್ 2 ದಾಗ ಐತಿ ನೋಡ್ರಿ. ಇದು ಮಾತ್ರ ಏನಾಗೈತೆ ಪ್ಲಸ್ 4 ಆಗೈತಿ, ಇದು ಕೂಡ ಪ್ಲಸ್ 3 ಆಗಿದ್ರೆ ಸರಿ ಆಗ್ತಿತ್ತು. ಹಾಗಾಗಿ ಇದೇ ಡಿಫ್ರೆಂಟ್ ಐತಿ. ಆಪ್ಷನ್ 2 ಐತಿ ನೋಡ್ರಿ, ಆಪ್ಷನ್ 2 ಸರಿ. ಇದನ್ನ ಇನ್ನೊಂದು ಥರನೂ ಮಾಡ್ರಿ, ಈ ಥರ ಹಾಕೊಂಡಾಗ ಏನಾದ್ರು ಈಸಿ ಐತೆ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಎಷ್ಟೈತಿ ನೋಡ್ರಿ, ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ಅಷ್ಟೇ ತಗೊಳ್ರಿ, ಮಧ್ಯದ ಬಿಟ್ಬಿಡ್ರಿ, ಮಧ್ಯದ್ದು ಬೇಕಾಗಿಲ್ಲ ನಮ್ಗೆ. ಈ ಎಷ್ಟೈತಿ ನೋಡ್ರಿ, ಈ 5 ಐತಿ, 5 ತಗೋರಿ. ಎಮ್ 13 ಐತಿ ನೋಡ್ರಿ, ಎಮ್ 13 ಐತೆ, 13 ಐತಿ. ಈ 13ರಿಂದ ಮೈನಸ್ 5 ಮಾಡ್ರಿ, ಮೈನಸ್ 5 ಮಾಡಿದಾಗ ಎಷ್ಟು ಬರ್ತದೆ ಅಂತಂದ್ರೆ 8 ಬರ್ತದೆ ನೋಡ್ರಿ, 8 ಬರ್ತದ. ನೆಕ್ಸ್ಟ್ ಈ ಡಿ ಎಷ್ಟೈತಿ ನೋಡ್ರಿ, ಡಿ 4 ಐತಿ, 4. ಎಮ್ ಎಷ್ಟೈತಿ, ಎಮ್ 13 ಐತಿ. ಈ 13ರಲ್ಲಿ 4ನ ಮೈನಸ್ ಮಾಡಿದ್ರೆ 9 ಬರ್ತದ. ಈ ಕಡೆಯಿಂದ ಇದನ್ನ ಮೈನಸ್ ಮಾಡಬೇಕು, 13ರಿಂದ 4ನ ಮೈನಸ್ ಮಾಡಿದ್ರೆ 9 ಬರ್ತದ.
ನೆಕ್ಸ್ಟ್ ಎಫ್ ಎಷ್ಟೈತಿ ನೋಡ್ರಿ, ಎಫ್ ಎಷ್ಟೈತಿ 6 ಐತಿ, 6 ಐತಿ. ಆರ್ ಎನ್ ಎಷ್ಟೈತಿ ನೋಡ್ರಿ, ಲಾಸ್ಟಲ್ಲಿ ಇರೋದು ಎನ್ ಎಷ್ಟೈತಿ 14 ಐತಿ. ಈ 14ರಲ್ಲಿ 6ನ ಮೈನಸ್ ಮಾಡ್ರಿ, ಈ 14ರಲ್ಲಿ 6ನ ಮೈನಸ್ ಮಾಡಿದಾಗ 8 ಬರ್ತದ, 8. ನೆಕ್ಸ್ಟ್ ಇದು ಸಿ ಎಚ್ ಎಷ್ಟೈತಿ ನೋಡ್ರಿ, ಸಿ 3 ಐತಿ ಆಯ್ತಾ. ಕೆ ಎಷ್ಟೈತಿ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಕೆ 11 ಐತಿ. ಈ 11ರಲ್ಲಿ ಈ 3ನ ಮೈನಸ್ ಮಾಡಿದಾಗ ಉತ್ತರ 8 ಬರ್ತದೆ ನೋಡ್ರಿ. ಎಲ್ಲ ಇದು 8 ಬಂದೈತಿ, ಇದು 8 ಬಂದೈತಿ, ಇದು 8 ಬಂದೈತಿ, ಇದು ಮಾತ್ರ 9 ಬಂದೈತಿ, ಅಂದ್ರೆ ಉತ್ತರ ಇದೇ ಆಗಿರುತ್ತೆ. ಇವೆಲ್ಲ ಸೇಮ್ ಅದ, ಇದೊಂದು ಮಾತ್ರ ಸೇಮ್ ಇಲ್ಲ, ಇದೇ ಉತ್ತರ. ಹಿಂಗಾದ್ರೂ ಮಾಡ್ರಿ, ಹಿಂಗಾದ್ರೂ ಮಾಡ್ರಿ, ಯಾವ್ದಾದ್ರು ಮಾಡ್ರಿ. ಇದನ್ನ ಮಾಡ್ರಿ, ಫಿಗರ್ ಸೀರೀಸ್. ನೋಡಮ್ರಿ, ಮೊದಲು ನಾವಿಲ್ಲಿ ಎಕ್ಸ್ ನೋಡಮ್ರಂತ. ಎಕ್ಸ್ ಇಲ್ಲಿರೋ ಎಕ್ಸ್ ಏನಾಗೈತಿ, ಇಲ್ಲಿಗೆ ಬಂದೈತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿರೋ ಎಕ್ಸ್ ಏನಾಗೈತಿ, ಇಲ್ಲಿಗೆ ಬಂದೈತಿ. ಇಲ್ಲಿಂದ ಎಕ್ಸ್ ನೆಕ್ಸ್ಟ್ ಏನಾಗೈತಿ, ನೆಕ್ಸ್ಟ್ ಇಲ್ಲಿಗೆ ಹೋಗೈತಿ. ಅಂದ್ರೆ ಇಲ್ಲಿರೋ ಎಕ್ಸ್ ಏನಾಗೈತಿ, ನೆಕ್ಸ್ಟ್ ಇಲ್ಲಿಗೆ ಬರ್ತದೆ ನೋಡ್ರಿ. ಅಂದ್ರೆ ಎಕ್ಸ್ ಇಲ್ಲಿಗೆ ಬರ್ಬೇಕು. ಇಲ್ಲೆಲ್ಲಿ ಬಂದೈತಿ ನೋಡ್ರಿ, ಇಲ್ಲಿ ಬಂದೈತಿ, ಇಲ್ಲಿ ಬಂದೈತಿ, ಎಲ್ಲ ಕಡೆನೂ ಎಕ್ಸ್ ಬಂದೈತಿ. ಆಯ್ತು. ನೆಕ್ಸ್ಟ್ ಇದನ್ನ ಬಿಡಮ್ರಿ, ನೆಕ್ಸ್ಟ್ ನೋಡಮ್ರಿ. ಇದನ್ನು ಅಳಿಸ್ಬಿಟ್ಟಲ್ರಿ ನಾನು. ಎಕ್ಸ್ ಆಯ್ತಾ, 4 ತಗೊಳಮ್ರಂತ. 4 ನೆಕ್ಸ್ಟ್ ಚಿತ್ರದಲ್ಲಿ ಏನಂತ ಇಲ್ಲಿ ಬಂದೈತಿ, ಇಲ್ಲಿರೋ 4 ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿಗೆ ಹೋಗೈತಿ. ಇಲ್ಲಿರೋ 4 ನೆಕ್ಸ್ಟ್ ಇಲ್ಲಿಗೆ ಬಂದೈತಿ. ಅಂದ್ರೆ ನೆಕ್ಸ್ಟ್ ಇಲ್ಲಿರೋ 4 ಏನಾಗಬೇಕು, ಇಲ್ಲಿಗೆ ಬರಬೇಕು, ಇಲ್ಲಿ 4 ಬರಬೇಕು. ಎಕ್ಸ್ ಪಕ್ಕದಲ್ಲಿ 4 ಇಲ್ಲಿ ಬಂದೈತಿ, ಎಕ್ಸ್ ಪಕ್ಕದಲ್ಲಿ ಇ ಬಂದೈತಿ, ಇಲ್ಲಿ ಇದು ಆಗಲ್ಲ. ಇಲ್ಲಿ 4 ಬಂದೈತಿ, ಇಲ್ಲೂ 4 ಬಂದೈತಿ. ಇದು ಒಂದು ಆಪ್ಷನ್ 2 ಒಂದು ರಿಮೂವ್ ಆಯ್ತು. ನೆಕ್ಸ್ಟ್ ನೋಡಮ್ರಿ, ಎಕ್ಸ್ ಮತ್ತೆ 4. ನೆಕ್ಸ್ಟ್ ಇಲ್ಲಿ ನೋಡ್ರಿ 4 ಆಯ್ತು. ಇ ನೋಡಮ್ರಿ, ನೆಕ್ಸ್ಟ್ ಇ ಇಲ್ಲಿಂದ ಇಲ್ಲಿಗೆ ಮೂವ್ ಆಗೈತಿ. ನೆಕ್ಸ್ಟ್ ಇಲ್ಲಿರೋ ಎ ನೆಕ್ಸ್ಟ್ ಇಲ್ಲಿ ಮೂವ್ ಆಗೈತಿ. ಇಲ್ಲಿರೋ ಇ ನೆಕ್ಸ್ಟ್ ಏನಾಗೈತಿ, ಇಲ್ಲಿಗೆ ಮೂವ್ ಆಗೈತಿ. ಮತ್ತೆ ಇಲ್ಲಿರೋ ಇ ಏನಾಗೈತಿ ನೆಕ್ಸ್ಟ್ ಅಂತಂದ್ರೆ ಇಲ್ಲಿಗೆ ಮೂವ್ ಆಗಬೇಕು, ಇಲ್ಲಿ ಇ ಬರಬೇಕು. 4 ಕೆಳಗಡೆ ಇ ಬಂದಿರಬೇಕು, 4 ಕೆಳಗಡೆ ಇಲ್ಲಿ ಪಿ ಬಂದೈತಿ, ಇದನ್ನು ಆಗಲ್ಲ. 4 ಕೆಳಗಡೆ ಇಲ್ಲೂ ಕೂಡ ಪಿ ಬಂದೈತಿ, ಇದನ್ನು ಆಗಲ್ಲ. 4 ಕೆಳಗಡೆ ಇ ಬಂದೈತಿ, x4 ಇ ಆಲ್ರೆಡಿ x4 ಇ ಬಂದೈತಿ. ಆಪ್ಷನ್ 4 ಸರಿಯಾಗುತ್ತೆ. ಇದನ್ನು ನೋಡ್ರಿ, (62) is related to 79 following the certain logic. Following the same logic, 98 is related to 119. To which of the following number is 14 related following the same logic ಅಂತ ಕೊಟ್ಟಿದ್ದಾರೆ. ನೋಡ್ರಲ್ಲಿ ಈ 62 ಐತಲ್ಲ, 62 ಯಾವುದಕ್ಕೆ ರಿಲೇಟೆಡ್ ಆಗೈತೆ ಅಂದ್ರೆ 79ಗೆ ರಿಲೇಟೆಡ್ ಆಗೈತಿ. ನೆಕ್ಸ್ಟ್ ಅದೇ ರೀತಿ 98 ಐತಲ್ಲ, 98 ಯಾವುದಕ್ಕೆ ರಿಲೇಟೆಡ್ ಆಗೈತಿ, 119ಕ್ಕೆ ರಿಲೇಟೆಡ್ ಆಗೈತಿ. ಅದೇ ರೀತಿ ನೆಕ್ಸ್ಟ್ ಈ 14 ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಕೇಳಿದಾರೆ. ನೋಡಂಬರಿ ಏನಾಗೈತೆ ಅಂತ. ಇಲ್ಲಿ ನೋಡ್ರಿ, ಇವನ್ನ ಗಮನಿಸಿದ್ರೆ ಯಾವುದಕ್ಕೋ ಸ್ಕ್ವೇರ್ಗಳಿಗೆ ಹತ್ತಿರ ಇದ್ದಂಗೆ ಕಾಣಿಸ್ತೈತಿ. ಸ್ಕ್ವೇರ್ಗಳಿಗೆ ಹತ್ತಿರ ಇದ್ದಂಗೆ 64 ಆಗುತ್ತೆ ನೋಡ್ರಿ. 64 8 ಸ್ಕ್ವೇರ್, 8 ಸ್ಕ್ವೇರ್ ಎಷ್ಟು 64 ಮೈನಸ್ 2 = 62. ಮತ್ತೆ ಇದೆಷ್ಟು ಸ್ಕ್ವೇರ್ 81 ಆಗ್ತದೆ ನೋಡ್ರಿ. 9 ಸ್ಕ್ವೇರ್ 81 ಮೈನಸ್ 2 = 79. ಇದನ್ನ ನೋಡ್ರಿ,
100 ಆಗುತ್ತದ. 10 ಸ್ಕ್ವೇರ್ 100. 100 ಮೈನಸ್ 2 ಈಕ್ವಲ್ ಟು 98 ಐತಿ. ನೆಕ್ಸ್ಟ್ ಇದು 11 ಸ್ಕ್ವೇರ್. 11 ಸ್ಕ್ವೇರ್ ಈಕ್ವಲ್ ಟು 121. 121 ಮೈನಸ್ 2 119. ಅಂದ್ರೆ ಸ್ಕ್ವೇರ್ ಆಗಿ ಆ ಸ್ಕ್ವೇರ್ಗೆ ಬಂದಿರತಕ್ಕಂಥ ಸ್ಕ್ವೇರ್ಗೆ -2 ಆಗೈತಿ ನೋಡ್ರಿ. ಅದಕ್ಕೆ ಇಲ್ಲಿ 14 ಐತಿ. 16 ಯಾವ್ದ್ರ ಸ್ಕ್ವೇರು? 4 ಸ್ಕ್ವೇರು. 4 ಸ್ಕ್ವೇರು 16 ಮೈನಸ್ 2 ಈಕ್ವಲ್ ಟು ಎಷ್ಟು ಅಂತಂದ್ರೆ 14 ಬರ್ತದ. ನೆಕ್ಸ್ಟ್ ಇಲ್ಲಿ 8 9 10 11. ನೆಕ್ಸ್ಟ್ ಇಲ್ಲಿ 4 5 ಬರ್ತದೆ. ಇಲ್ಲಿ 5 ಸ್ಕ್ವೇರ್ ಏನಪ್ಪ? 5 ಸ್ಕ್ವೇರ್ ಏನು? 5 ಸ್ಕ್ವೇರ್ 25 ಮೈನಸ್ 2 23 ಬರ್ತದೆ. 23 ಉತ್ತರ ಆಗೈತೆ. 23 ಆಪ್ಷನ್ 2ದಾಗ ಐತಿ. ಆಪ್ಷನ್ 2 ಸರಿ ಐತಿ ನೋಡ್ರಿ ಉತ್ತರ. ಇದನ್ನ ನೋಡ್ರಿ. ಏನಾಗೈತಿ? NUT RYX VCB ZGF ಹಿಂಗೆ ಒಂದ್ರ ಕಡೆ ಒಂದು ಬರ್ಕೊಂಡ್ರೆ ಫುಲ್ ಈಸಿ ಆಗಿ ಹೋಗ್ತದೆ. ಹಿಂಗೆ ಇಲ್ಲಿ ಮಾಡಿದೆ ಅಂತ ತಿಳ್ಕೊಳ್ರಿ, ಎಲ್ಲ ಅಲ್ಲಿ ಗಲೀಜಾಗುತ್ತೆ, ಕನ್ಫ್ಯೂಷನ್ ಐತೆ ಅಂತ ತಿಳ್ಕೊಳ್ರಿ, ಉತ್ತರ ಬರಲ್ಲ. ಕನ್ಫ್ಯೂಸ್ ಮಾಡ್ಕೊಂಡ್ರೆ ಉತ್ತರ ಬರಲ್ಲ. ನೋಡ್ರಿ ಏನಾಗೈತಿ ಇಲ್ಲಿ ಏನೈತಿ? N ಇಂದ R. N ಇಂದ R ಅಂದ್ರೆ ಮೈನಸ್ ಆಗೈತಿ. N ಇಂದ ಪ್ಲಸ್ ಆಗೈತಿ. N ಇಂದ R ಅಂದ್ರೆ ಇಲ್ಲಿ ನೋಡ್ರಿ 1 2 3 4 ಪ್ಲಸ್ 4 ಆಗೈತಿ. ಇಲ್ಲಿ ಪ್ಲಸ್ 4. R ಇಂದ V ನೋಡ್ರಿ. R ಇಂದ V 1 2 3 4 ಇದು ಕೂಡ ಪ್ಲಸ್ 4 ಆಗೈತಿ. ಅಂದ್ರೆ ಇದು ಕೂಡ ಪ್ಲಸ್ 4 ಆಗಿರುತ್ತಾ, ಇದು ಕೂಡ ಪ್ಲಸ್ 4. V ಇಂದ Z ನೋಡಿರ್ಬೇಕಾದ್ರೆ 1 2 3 4 ಪ್ಲಸ್ 4 ಆಗೈತಿ. Z ಇಂದ ಪ್ಲಸ್ 4 ಮಾಡ್ರಿ. ಈಗ ನೆಕ್ಸ್ಟ್ 1 2 3 4 ಡಿ ಬರ್ತದೆ ಉತ್ತರ. ಡಿ ಬಂತು. ಡಿ ಎಲ್ಲೈತಿ? ಇಲ್ಲೈತಿ. ಆಪ್ಷನ್ 3ದಾಗ ಡಿ ಇಲ್ಲ. ಫಸ್ಟ್ ಆಪ್ಷನ್ 1ದಾಗಿಲ್ಲ. ಹಂಗಾಗಿ 2 ಕೂಡ ಹೋಗ್ತಾವ. ಡಿ ಆರ್ ಅಂತ ನೆಕ್ಸ್ಟ್ ಕೆನೇ ಬರ್ತವೆ. ಇಲ್ಲೂ ಕೂಡ ಕೆ ಐತಿ, ಇಲ್ಲೂ ಕೂಡ ಕೆ ಐತಿ. ಹಂಗಾಗಿ ಈ ಕೆ ಹಾಕೇ ಬಿಡಮಂತ. ಲಾಸ್ಟ್ದಷ್ಟೇ ನೋಡಮ್ರಿ ಅಂತ. ಜೆ ಮತ್ತೆ ಎಲ್ ಐತಿ. ಎರಡರಲ್ಲಿ ಯಾವ್ದು ಬರುತ್ತೆ ನೋಡ್ರಿ. ಲಾಸ್ಟ್ದು ನೋಡಮ್ರಿ. ಟಿ ಇಂದ ಎಕ್ಸ್ ನೋಡ್ರಿ. ಟಿ ಇಂದ ಎಕ್ಸ್ ಇಲ್ಲಿ ನೋಡ್ರಿ 1 2 3 4 ಪ್ಲಸ್ 4 ಆಗೈತಿ. ಇದು ಎಕ್ಸ್ ಇಂದ ಬಿ 1 2 3 4 ಇದು ಕೂಡ ಏನಾಗೈತಿ? ಪ್ಲಸ್ 4 ಆಗೈತಿ. ಇದು ಕೂಡ ಏನಾಗಿರುತ್ತೆ? ಪ್ಲಸ್ 4 ಆಗೇ ಇರ್ತದೆ. ಬಿ ಇಂದ ಎಫ್ 1 2 3 4 ಪ್ಲಸ್ 4 ಆಗೈತಿ. ನೆಕ್ಸ್ಟ್ ಪ್ಲಸ್ 4 ಮಾಡಿದ್ರ, ನೆಕ್ಸ್ಟ್ ಪ್ಲಸ್ 4 ಮಾಡಿದ್ರ ಎಫ್ ಇಂದ ಪ್ಲಸ್ 4 1 2 3 4 ಜೆ ಬಂತು. ಡಿ ಕೆ ಜೆ. ಡಿ ಕೆ ಎಲ್ ಐತಿ. ಆಪ್ಷನ್ 2 ಆಗಲ್ಲ. ಆಪ್ಷನ್ 4 ಐತಿ ನೋಡ್ರಿ. ಆಪ್ಷನ್ 4 ಸರಿ ಆಯ್ತು. ಇದನ್ನ ಮಾಡ್ರಿ. ಯಾರಾದ್ರೂ ಮೊದಲನೇ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿರಿ. ಈಸಿಯಾಗಿ ಅರ್ಥ ಆಗ್ತೈತಲ್ರಿ. ಫುಲ್ ಡೆಪ್ತ್ ಆಗಿ, ಫುಲ್ ನಿಧಾನಕ್ಕೆ ಆರಾಮಾಗಿ ಹೇಳ್ಕೊಡ್ತಾ ಇದ್ದೀನಿ. ಆರಾಮಾಗಿ ಕಲೀರಿ. ಎಕ್ಸಾಮ್ ಅಪ್ಲಿಕೇಶನ್ ಡೇಟು 22 ಮುಗಿತಾ ಬರ್ತಾ ಇದೆ ಆಲ್ರೆಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಜಲ್ದಿ ಹಾಕ್ಬಿಡ್ರಿ. ಇದನ್ನ ನೋಡಮ್ರಿ ಏನಾಗೈತೆ ಅಂತ. ಇಲ್ಲಿ 2 ಕ್ವಶನ್ ಮಾರ್ಕ್ ಇದಾವ. ಈ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿಂದ ಇದಕ್ಕೆ ನೋಡ್ರಿ ಜಾಸ್ತಿ ವ್ಯತ್ಯಾಸ ಆಗೈತಿ. ಇಲ್ಲಿಂದ ಇದಕ್ಕೆ ನೋಡ್ರಿ ಇದಕ್ಕಿಂತ ಜಾಸ್ತಿ, ಮತ್ತೆ ಇಲ್ಲಿಂದ ಇದಕ್ಕೆ ಇನ್ನೂ ಜಾಸ್ತಿ ವ್ಯತ್ಯಾಸ ಆಗೈತಿ. ಅಂದ್ರೆ ಇಲ್ಲಿ ಗುಣಾಕಾರ ಆಗಿರ್ತದ ಅಂತ ಅರ್ಥ. ಗುಣಾಕಾರದಿಂದ ಟ್ರೈ ಮಾಡೋಣ್ರಿ. ಇವು ನೋಡ್ರಿ ಕೆಲವೊಂದಿಷ್ಟು ನೋಡಿದ್ರ ಯಾಕೋ ಸ್ಕ್ವೇರ್ಸ್ಗಳ ಜೊತೆ ಸ್ಕ್ವೇರ್ಗಳ ತರ ಕಾಣಕೈತವ. ಇದು 7 ಸ್ಕ್ವೇರ್ 49, 7 ಸ್ಕ್ವೇರ್. ಇದು 11 ಸ್ಕ್ವೇರ್. ಇದು 13 ಸ್ಕ್ವೇರ್. ಇದು 17 ಸ್ಕ್ವೇರ್. ಇವೆಲ್ಲ ಏನು ಸ್ಕ್ವೇರ್ಗಳು ಸೇಮ್. ಇವೇ ಯಾಕೆ ಇಲ್ಲಿಂದ 7ರಿಂದ 11 4 ಡಿಫ್ರೆನ್ಸ್ ಐತಿ. 11ರಿಂದ 13 2 ಡಿಫ್ರೆನ್ಸ್ ಐತಿ. 13ರಿಂದ 17 ಮತ್ತೆ 4 ಡಿಫ್ರೆನ್ಸ್ ಐತಿ. ನೋಡ್ರಿ ಇವೆಲ್ಲ ನೋಡಿರ ಈ 7 11 13 17
ಇವೆಲ್ಲ ಏನು ಅವಿಭಾಜ್ಯ ಸಂಖ್ಯೆಗಳಾಗ್ತಾವ. ಇವೆಲ್ಲ ಏನು ಅವಿಭಾಜ್ಯ ಸಂಖ್ಯೆಗಳಾಗ ನೋಡ್ರಿ, ಗಮನಿಸ್ರಿ. ಭಾಜ್ಯ ಸಂಖ್ಯೆಗಳಲ್ಲ, ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ನಂಬರಿಂದ ತನ್ನಿಂದ ತಾನು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಹೋಗಲ್ಲ ಇವು. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರೆ ಇದು ಕೂಡ ಸ್ಕ್ವೇರ್ ಐತಿ ನೋಡ್ರಿ. 2 ಸ್ಟಾರ್ಟಿಂಗ್ ಅಲ್ಲಿ 2 ಸ್ಕ್ವೇರ್ 4 ಆಗ್ತದೆ. 2 ನಂತರ ಯಾವ್ದು ಬರುತ್ತೆ ಅವಿಭಾಜ್ಯ ಸಂಖ್ಯೆ? 3 ಬರುತ್ತೆ ನೋಡ್ರಿ. 3 ಸ್ಕ್ವೇರ್ ಏನ್ರಿ? 3 ಸ್ಕ್ವೇರ್ 9. ನೆಕ್ಸ್ಟ್ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವುದು? 5. 5 ಸ್ಕ್ವೇರ್ ಏನ್ರಿ? 5 ಸ್ಕ್ವೇರ್ ಏನ್ರಿ? 25. 9 25 ಉತ್ತರ ಬರ್ಬೇಕು ನೋಡ್ರಿ. 9 25 ಎಲ್ಲೈತಿ? ಆಪ್ಷನ್ 2 ದಾಗ ಐತಿ. ಆಪ್ಷನ್ 2 ಸರಿ ಉತ್ತರ. ನೋಡಮ್ರಿ, ಏನ್ ಕೇಳಿದಾರ ಅವರು? ಇಲ್ಲಿ ಕೊಟ್ಟಿದಾರಲ್ಲ, ವಿಸ್ಡಮ್ ಅನ್ನೋದು ಒಂದು ಪದನ ಕೊಟ್ಟಿದಾರ. ಈ ಪದನ ಏನ್ ಮಾಡ್ಬೇಕು? ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಎ ಇಂದ ಝಡ್ ವರೆಗೂ ಎಡಗಡೆಯಿಂದ ಬಲಗಡೆ ಜೋಡಿಸ್ಕೊಂತ ಹೋದಾಗ ಅವಾಗ ಇಲ್ಲೈತಿ. ನೆಕ್ಸ್ಟ್ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಬಿಟ್ವೀನ್ ಸೇರಿಸ್ಕೊಂತ ಹೋದಾಗ ನೆಕ್ಸ್ಟ್ ಲೆಫ್ಟ್ ಇಂದ ಥರ್ಡ್ ಫ್ರಮ್ ದ ಲೆಫ್ಟ್ ಎಂಡಿಂದ ಲೆಫ್ಟ್ ಇಂದ ಥರ್ಡ್, ಮತ್ತೆ ಸೆಕೆಂಡ್, ಲೆಫ್ಟ್ ಇಂದಾನೆ ಸೆಕೆಂಡ್, ರೈಟ್ ಇಂದ ಸೆಕೆಂಡ್, between the letter which is the third from the left end and the one which is second from the right in the second. ಯಾವ್ದು ಬರುತ್ತೆ ನೋಡ್ರಿ? ಅವೆರಡುಗಳ ಮಧ್ಯೆ ಎಷ್ಟು ಅಕ್ಷರಗಳಿದಾವ, ಎಷ್ಟು ಆಲ್ಫಾಬೆಟಿಕ್ಗಳಿದಾವ ಅಂತ ಅನ್ನೋದನ್ನ ಕೇಳ್ಯಾರ ನೋಡ್ರಿ. ನೋಡಮ್ರಿ, ಅವ್ರು ಕೊಟ್ಟಿರೋದು ವಿಸ್ಡಮ್ ಅನ್ನ ಕೊಟ್ಟಾರ. ಇವುಗಳಲ್ಲಿ ಫಸ್ಟ್ ಬರೋದು ಯಾವುದು? ಡಿ ಬರ್ತದ ನೋಡ್ರಿ. ಡಿ ಬರ್ತದ. ಡಿ ಆದ್ಮೇಲೆ ಯಾವ್ದು ಬರ್ತದ? ಐ ಬರ್ತದ. ಐ ಆದ್ಮೇಲೆ ಎಂ ಬರ್ತದ. ಎಂ ಆದ್ಮೇಲೆ ಓ ಬರ್ತದ. ಅದಾದ್ಮೇಲೆ ಎಸ್, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಡಬ್ಲ್ಯೂ. ಲೆಫ್ಟ್ ಸೈಡ್ ಇಂದ ಥರ್ಡ್ ಅಂತಂದ್ರೆ ಇಲ್ಲಿ ಎಂ ಐತಿ. ರೈಟ್ ಸೈಡ್ ಇಂದ ಸೆಕೆಂಡ್ ಅಂತಂದ್ರೆ ಎಸ್ ಐತಿ. ಈ ಎಂ ಮತ್ತೆ ಎಸ್ ಇವೆರಡರ ಮಧ್ಯೆ ಎಷ್ಟು ಲೆಟರ್ಗಳು ಬರ್ತಾವ ಅನ್ನೋದು ನೋಡ್ಬೇಕು. ಎಂ ಇಂದ ಎಸ್, ಎಂ ಎನ್ ಓ ಪಿ ಕ್ಯೂ ಆರ್ ಎಸ್, ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಅಂದ್ರೆ ಎಷ್ಟು ಬರ್ತಾವ ನೋಡ್ರಿ? ಎಷ್ಟು ಬಂದ ನೋಡ್ರಿ? ಎಷ್ಟು ಬಂದ? 1 2 3 4 5 ಲೆಟರ್ಗಳು, ಆಲ್ಫಾಬೆಟಿಕಲ್ ಲೆಟರ್ಗಳು ಬಂದವ. ಆಲ್ಫಾಬೆಟಿಕಲ್ ಲೆಟರ್ ಎಷ್ಟೈತಿ? 5 ಬಂದವ. 5 ಬರ್ತಾವ. ಆಪ್ಷನ್ 3 ಸರಿ ಐತಿ ನೋಡ್ರಿ. ಮಿರರ್ ಇಮೇಜ್ ನೋಡ್ರಿ. ನೋಡಂದ್ರೆ ಫಸ್ಟ್ ಅಲ್ಲಿ ಇರೋದು ಬಿ ಐತಿ. ಅದು ಏನಾಗ್ತದೆ? ಡಿ ಆಗ್ತದೆ. ಈ ತರ ನೋಡ್ರಿ, ಎಲ್ಲಷ್ಟು ಬಂದವ, ಎಲ್ಲಷ್ಟು ಸೇಮ್ ಇದಾವ. ಇಲ್ಲಿ ಜಿ ಬಂದೈತೆ ನೋಡ್ರಿ. ಇದು ಆಗಲ್ಲ. ಯಾವ್ದು ಡಿಫ್ರೆಂಟ್ ಇರ್ತದೆ ನೋಡ್ರಿ, ಅದನ್ನ ತೆಗೆದಾಕ್ಬಿಡಮ್ರಂತೆ. ಡಿಫ್ರೆಂಟ್ ಇರೋದನ್ನ ತೆಗೆದಾಕ್ಬಿಡಮ್ರಂತೆ. ಇಲ್ಲಿ ನೋಡ್ರಿ ಜಿ ಎಲ್ಲಾ ಸೇಮ್ ಅದಾವ. ಅಷ್ಟೇ. 7 ನೋಡ್ರಿ, 7 ಇವೆರಡು ಸೇಮ್ ಅದಾವ. ಇದು ಮಾತ್ರ ಡಿಫ್ರೆಂಟ್ ಐತಿ. 7 ಹಿಂಗ್ ಬರೋದಿಲ್ಲ, ಮಿರರ್ ಇಮೇಜ್ ಅಲ್ಲಿ ಉಲ್ಟಾ ಬರ್ತದ. ಹಾಗಾಗಿ ಆಪ್ಷನ್ 3 ಕೂಡ ಹೋಗ್ತದೆ. ಇವೆರಡಲ್ಲಿ ನೋಡ್ರಿ 7 ಆದ್ಮೇಲೆ 4 ನೋಡ್ರಿ. 4 ಮಿರರ್ ಇಮೇಜ್ ಅಲ್ಲಿ ಹೆಂಗ್ ಬರ್ತದ ಅಂತಂದ್ರ ಹಿಂಗ್ ಬರ್ತದ. ಹಿಂಗ್ ಬರಲ್ಲ, ಹಿಂಗ್ ಬರ್ತದ ನೋಡ್ರಿ. ಹಿಂಗ್ ಬರ್ತದ. ಇದಕ್ಕೆ ಈ ತರ ಉಲ್ಟಾ ಬರ್ತದೆ ಇಲ್ಲಿ ಮಿರರ್ ಇಟ್ಟಾಗ. ಹಂಗಾಗಿ ಇದು ತಪ್ಪಾಗ್ತದ. ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿ ಐತಿ.
ಇದನ್ನ ಮಾಡ್ರಿ. ನೋಡ್ರಿ ಏನಾಗೈತೆ ಅಂತ. ಯಾವ್ಯಾವ್ದನ್ನ ಇಂಟರ್ಚೇಂಜ್ ಮಾಡಬೇಕು? ಪ್ಲಸ್ ಮತ್ತೆ ಮೈನಸ್ನ. ಪ್ಲಸ್ ಮತ್ತೆ ಮೈನಸ್ನ ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಇಂಟು ಮತ್ತೆ ಡಿವಿಷನ್ನ. ಇಂಟು ಮತ್ತೆ ಡಿವಿಷನ್ ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡಬೇಕು. ಮಾಡಮ್ರಿ. 11 ಇರೋದಕ್ಕೆ 11 ಇರೋದು ಇಲ್ಲಿ ಡಿವಿಷನ್ ಐತಿ. ಡಿವಿಷನ್ ಇರೋದಕ್ಕೆ ನಾನು ಇಂಟು ಹಾಕಿಂತೀನಿ 12. ಮೈನಸ್ ಇರೋದನ್ನ ಅಂತ ಮಾಡ್ಕೋಬೇಕು ನಾವು. ಮೈನಸ್ ಇರೋದನ್ನ ಪ್ಲಸ್ ಅಂತ ಮಾಡ್ಕೋಬೇಕು. 78 ಇಂಟು ಇರೋದನ್ನ ಏನಂತ ಮಾಡ್ಕೋಬೇಕು? ಡಿವಿಷನ್ ಮಾಡ್ಕೋಬೇಕು. ಡಿವಿಷನ್ 6. ಪ್ಲಸ್ ಇರೋದನ್ನ ಏನಂತ ಮಾಡ್ಕೋಬೇಕು ನಾವು? ಮೈನಸ್ ಅಂತ ಮಾಡ್ಕೋಬೇಕು. 57 ಎಷ್ಟು ಬರುತ್ತಂತ ನೋಡ್ರಿ. ನೋಡಮ್ರಿ ಎಷ್ಟು ಬರುತ್ತಂತ. 11 ಇಂಟು 12 ಪ್ಲಸ್ ಎಷ್ಟು ಬರುತ್ತೆ? 6 ಒಂದ್ಲೆ 6, 18 ಉಳಿತದ. 6 3 18 ಮೈನಸ್ 57. ಇವಾಗ ನೋಡ್ರಿ ಗುಣಾಕಾರ ಮಾಡ್ರಿ. ಗುಣಾಕಾರ 10 12 ಬರಲಿಲ್ಲ. 11 12 ಬರಲಿಲ್ಲ ಅಂತ ತಿಳ್ಕೊಡ್ರಿ. 11 10 ಮಾಡ್ರಿ. 11 10 ಎಷ್ಟು? 110. 110ಕ್ಕ ಮತ್ತೆ ನೆಕ್ಸ್ಟ್ 11 2 ಮಾಡ್ರಿ. 11 2 22. 110ಕ್ಕ 22 ಕೂಡಿಸಿರ 132 ಪ್ಲಸ್ 13 ಮೈನಸ್ 57. ಈ 132ಕ್ಕ 13ನ ಕೂಡಿಸ್ರಿ 145 ಆಗ್ತದೆ. 145 ಮೈನಸ್ 57ನ ಕಳೆದ್ರ ಎಷ್ಟು ಬರುತ್ತಂತಂದ್ರೆ 88 ಬರ್ತದೆ ನೋಡ್ರಿ. 88 ಆಪ್ಷನ್ 4ದಾಗ ಐತಿ. ಆಪ್ಷನ್ 4 ಸರಿ. 145ರಲ್ಲಿ 57ನ ಕಳೆದ್ರ 15ರಲ್ಲಿ 7 ಕಳೆದ್ರೆ 8, 13ರಲ್ಲಿ 5 ಕಳೆದ್ರೆ 8, 88. ಆಪ್ಷನ್ 4 ಸರಿ ಐತಿ ನೋಡ್ರಿ. ಇದನ್ನ ನೋಡ್ರಿ. ಏನಾಗೈತೆ ನೋಡಮ್ರಿ. ಇದರಲ್ಲಿ ಯಾವ ಡಿಫ್ರೆಂಟ್ ಐತೆ ಅಂತಂದ್ರೆ ಹೆಂಗಾಗೈತೆ ಇದು? 81 91 10 ಡಿಫ್ರೆನ್ಸ್. ಇದು 9 ಡಿಫ್ರೆನ್ಸ್ ಐತೆ. ಯಾವ್ದು ವ್ಯತ್ಯಾಸ ಇಲ್ಲ. ಏನು ಮಾಡಮ್ರಿ ಈಗ? 118ರಲ್ಲಿ 81 ಕಳೆಮ್ ನೋಡ್ರಿ. 118ರಲ್ಲಿ 81ನ ಮೈನಸ್ ಮಾಡಮ್ರಿ ಅಂತ. 81ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತಾ? 8ರಲ್ಲಿ 1 ಹೋದ್ರೆ 7, 11ರಲ್ಲಿ 8 ಹೋದ್ರೆ 3, 37 ಬರ್ತದೆ. ನೆಕ್ಸ್ಟ್ ಅದೇ 118ರಿಂದ 91ನ ಮೈನಸ್ ಮಾಡಮ್ರಿ ಅಂತ. 8ರಲ್ಲಿ 1 ಹೋದ್ರೆ 7, 11ರಲ್ಲಿ 9 ಹೋದ್ರೆ 2, 27 ಆಯ್ತು. ನೆಕ್ಸ್ಟ್ ನೋಡ್ರಲ್ಲಿ ಈ ಕಡೆ ಇರೋದು ಅವಿಭಾಜ್ಯ ಸಂಖ್ಯೆ ಐತಿ. ಅವಿಭಾಜ್ಯ ಸಂಖ್ಯೆ ಐತಿ. ನೆಕ್ಸ್ಟ್ ಇದು ಭಾಜ್ಯ ಸಂಖ್ಯೆ ಐತಿ. ಇದು ಭಾಜ್ಯ ಸಂಖ್ಯೆ ಐತಿ. 3 ಮಗೆಗೆ ಐತಿದೆ. ಇದು ಯಾವ ಮಗೆಗೂ ಇಲ್ಲ. ನೆಕ್ಸ್ಟ್ 68 ಐತಿ ನೋಡ್ರಿ. 68ದಾಗ 52. ಈ 52ನ ಮೈನಸ್ ಮಾಡಮ್ರಂತ. 8ರಲ್ಲಿ 2 ಹೋದ್ರೆ 6, 6ರಲ್ಲಿ 1 ಹೋದ್ರೆ 6ರಲ್ಲಿ 5 ಹೋದ್ರೆ 1. ಇದು ಭಾಜ್ಯ ಸಂಖ್ಯೆ ಆಯ್ತು. ಇದು ಭಾಜ್ಯ ಸಂಖ್ಯೆ ಆಯ್ತು. ಈ ಕಡೆ ಇರೋದು ಮಾತ್ರ ನೋಡ್ಬೇಕಂದ್ರೆ ಈ ಕಡೆ ಇರೋದು ಮಾತ್ರ ನೋಡಿದ್ರೆ ಮಾತ್ರ ಉತ್ತರ ಸಿಗುತ್ತೆ ನಮ್ಗೆ. ನೋಡ್ರಿ 68ರಲ್ಲಿ 51 ಮೈನಸ್ ಮಾಡಮ್ರಂತ. ನೆಕ್ಸ್ಟ್ ಅದೇ 68ರಲ್ಲಿ 51ನ ಮೈನಸ್ ಮಾಡಿದಾಗ 7 ಬರ್ತದ, 17 ಬರ್ತದ. ಇದು ಅವಿಭಾಜ್ಯ ಸಂಖ್ಯೆ ಐತೆ. ಅವಿಭಾಜ್ಯ ಸಂಖ್ಯೆ
17. ನೆಕ್ಸ್ಟ್ ಇಲ್ಲಿ ನೋಡ್ರಿ 104ರಲ್ಲಿ 99 ಕಳೆಯಂತೆ 104ರಲ್ಲಿ 99 ಕಳೆದ್ರೆ ಎಷ್ಟು ಬರ್ತದ? 14ರಲ್ಲಿ 9 ಹೋದ್ರೆ 5 ಬರ್ತದ. 9ರಲ್ಲಿ 9 ಹೋದ್ರೆ 0 ಬರ್ತದ. ಇದು ಕೂಡ ಏನಾಯ್ತು? ಅವಿಭಾಜ್ಯ ಸಂಖ್ಯೆ ಆಯ್ತು. ಅವಿಭಾಜ್ಯ ಸಂಖ್ಯೆ ಆಯ್ತು. ನೆಕ್ಸ್ಟ್ ಅದೇ 104ರಲ್ಲಿ ಎಷ್ಟು? 71ನ ಮೈನಸ್ ಮಾಡಿದ್ರೆ 3 10ರಲ್ಲಿ ಒಳದ್ರೆ 33. ಇದು ಭಾಜ್ಯ ಸಂಖ್ಯೆ ಆಯ್ತು. ಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಉಳಿದಿರೋದು 38. 38ರಲ್ಲಿ 21ನ ಮೈನಸ್ ಮಾಡ್ರಿ. 8ರಲ್ಲಿ 1 ಹೋದ್ರೆ 7 17 ಬರ್ತದೆ. ಇದು ಅವಿಭಾಜ್ಯ ಸಂಖ್ಯೆ ಆಯ್ತು. ನೆಕ್ಸ್ಟ್ ಅದೇ 38ರಲ್ಲಿ 31ನ ಮೈನಸ್ ಮಾಡ್ರಿ. 8ರಲ್ಲಿ 7 1 ಹೋದ್ರೆ 7 3ರಲ್ಲಿ 3 ಹೋದ್ರೆ 0. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಬಂತು. ಇಲ್ಲಿ ಗಮನಿಸ್ರಿ, ಅವಿಭಾಜ್ಯ ಸಂಖ್ಯೆ ಈ ಕಡೆ ಅವಿಭಾಜ್ಯ ಸಂಖ್ಯೆ ಐತಿ. ಇದು ಭಾಜ್ಯ, ಅವಿಭಾಜ್ಯ. ಈ ಕಡೆ ಇರೋವೆಲ್ಲಷ್ಟು ಫಸ್ಟ್ ಅಲ್ಲಿ ಈ ಕಡೆ ಇರೋವೆಲ್ಲಷ್ಟು ಏನಾಗೈತಿ? ಈ ಮೈನಸ್ ಮಾಡಿದಾಗ ಇವೆಲ್ಲ ಏನಾಗವ? ಇದು ಕೂಡ ಅವಿಭಾಜ್ಯ ಸಂಖ್ಯೆ ಬಂದೈತಿ. ಇದು ಕೂಡ ಅವಿಭಾಜ್ಯ ಸಂಖ್ಯೆ ಬಂದೈತಿ. ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಇದು ಮಾತ್ರ ಏನಾಗೈತಿ? ಭಾಜ್ಯ ಸಂಖ್ಯೆ ಬಂದೈತಿ. ಇದು ಮಾತ್ರ ಮೈನಸ್ ಮಾಡಿದಾಗ ಏನಾಗೈತಿ? ಭಾಜ್ಯ ಸಂಖ್ಯೆ ಬಂದೈತಿ. 16 ಭಾಜ್ಯ ಸಂಖ್ಯೆ ಐತಿ. ಇದು ಈ ಕಡೆ ಮೈನಸ್ ಮಾಡಿದಾಗ 16 ಭಾಜ್ಯ ಸಂಖ್ಯೆ ಬಂದಿರೋದ್ರಿಂದ ಆಪ್ಷನ್ 2 ಐತಿ ನೋಡ್ರಿ. ಆಪ್ಷನ್ 2 ಸರಿ ಐತಿ. ಇಲ್ಲಿ ನೋಡ್ರಿ, 118ರಲ್ಲಿ 81 ಮೈನಸ್ ಮಾಡಿದಾಗ 37 ಬಂದೈತಿ. ಇದು ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ 104ರಲ್ಲಿ 99 ಕಳೆದಾಗ 5 ಬಂದೈತಿ. ಇದು ಕೂಡ ಏನಾಗೈತಿ? ಅವಿಭಾಜ್ಯ ಸಂಖ್ಯೆ ಆಗೈತಿ. 38ರಲ್ಲಿ 21ನ ಮೈನಸ್ ಮಾಡಿದಾಗ 17 ಬಂದೈತಿ. ಈ 17 ಕೂಡ ಅವಿಭಾಜ್ಯ ಸಂಖ್ಯೆ ಆಗೈತಿ. ಆದ್ರ ಈ 68ರಲ್ಲಿ 52ನ ಮೈನಸ್ ಮಾಡಿದಾಗ 16 ಬಂದೈತಿ. ಈ 16 ಅನ್ನೋದು ಭಾಜ್ಯ ಸಂಖ್ಯೆ ಆಗೈತಿ. ಈ ಭಾಜ್ಯ ಸಂಖ್ಯೆ ಇವೆಲ್ಲ ಮೈನಸ್ ಮಾಡಿದಾಗ ಅವಿಭಾಜ್ಯ ಸಂಖ್ಯೆ ಬಂದು ಇದೊಂದು ಮಾತ್ರ ಭಾಜ್ಯ ಸಂಖ್ಯೆ ಬಂದದ. ಇದೇ ತಾನೇ ಡಿಫ್ರೆಂಟ್, ಇದೇ ಉತ್ತರ ಆಗಿರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇದನ್ನ ಮಾಡ್ರಿ, ಪೇಪರ್ ಕಟ್ಟಿಂಗ್ ಅಂಡ್ ಫೋಲ್ಡಿಂಗ್. ನೋಡಂಬ ಏನಾಗತ್ತೆ ಅಂತ. ಈ ತರ ಇರೋ ಪೇಪರ್ನ ಈ ಕಡೆ ಮಡಿಚಿ ಅಲ್ಲಿಂದ ಮತ್ತೆ ಕೆಳಗಡೆ ಮಡಿಚಿ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಇಲ್ಲಿರೋದು ಏನು ಬರುತ್ತೆ ನೋಡ್ರಿ, ಓಪನ್ ಆದಾಗ ಇದು ಇಲ್ಲಿ ಬರ್ತದ, ಇಲ್ಲಿ ಬರ್ತದ. ಇಲ್ಲಿ ಬಂದು ಈ ತರ ಬರ್ತದೆ ನೋಡ್ರಿ, ಈ ತರ ಬರ್ತದೆ. ಇದನ್ನ ಮತ್ತೆ ಈ ಕಡೆ ಓಪನ್ ಮಾಡಿದಾಗ ಇಲ್ಲಿರೋದು ಇಲ್ಲೇ ಇದ್ರ ಬಾಜುನೇ ಬರ್ತದ. ಇಲ್ಲಿರೋದು ಕೂಡ ಇದ್ರ ಸ್ಟ್ರೈಟ್ ಈ ಕಡೆನೇ ಬರ್ತದ. ಇಲ್ಲಿರೋ ತ್ರಿಭುಜಗಳು ಸೇಮ್ ಅದೇ ರೀತಿ ಬರ್ತಾವ ನೋಡ್ರಿ. ಈ ತರ ಬಂದು ಮತ್ತೆ ಕೆಳಗಡೆ ಕೂಡ ಇದಕ್ಕೂ ಏನಾಗುತ್ತೆ? ಸ್ವಲ್ಪ ದೂರ ಇರುತ್ತೆ, ಗ್ಯಾಪ್ ಇರ್ತದ. ಈ ಕಡೆ ಇರೋದು ಇಲ್ಲೇ ಬರ್ತದ ನೋಡ್ರಿ, ಇಲ್ಲೇ ಬರ್ತದ. ಅಂದ್ರೆ ಒಂದ್ ತ್ರಿಭುಜ ಮೇಲೆ ಬರುತ್ತೆ, ಒಂದ್ ತ್ರಿಭುಜ ಕೆಳಗಡೆ ಬರುತ್ತೆ. ಒಂದ್ ತ್ರಿಭುಜ ಮೇಲೆ ಈ ಕಡೆ ಮೇಲ್ಗಡೆ ನೋಡಿದ್ರೆ 2 ತ್ರಿಭುಜ ಮೇಲೆ 2 ತ್ರಿಭುಜ ಕೆಳಗೆ. ಇಲ್ಲಿ ಮೇಲೆ ಕೆಳಗಡೆ 2 ತ್ರಿಭುಜ ಮೇಲೆ 2 ತ್ರಿಭುಜ ಕೆಳಗೆ ಬರ್ತದೆ. ಇಲ್ಲಿ ನೋಡ್ರಿ 2 ತ್ರಿಭುಜಗಳು ಮ್ಯಾಗ್ ಬಂದವೆ. ಇಲ್ಲಿ ಕರೆಕ್ಟ್ ಬಂದೈತಿ. ಇಲ್ಲಿ ಮಾತ್ರ 2 ತ್ರಿಭುಜಗಳು ಮ್ಯಾಗ್ ಬಂದವು. ಆಪ್ಷನ್ 1 ತಪ್ಪು ಉತ್ತರ. ಇಲ್ಲಿ 2 ತ್ರಿಭುಜಗಳು ಕೂಡ ಏನಾಗ್ಯಾವ? ಕೆಳಗೆ ಬಂದಾವ ನೋಡ್ರಿ. 2 ತ್ರಿಭುಜಗಳು ಕೆಳಗೆ ಬಂದಾವ. ಅಲ್ಲಿ 2 ಬರಬಾರ್ದು, ಒಂದು ಕೆಳಗೆ ಬರುತ್ತಾ, ಒಂದು ಮೇಲೆ ಹೋಗ್ತಾ. ಆಪ್ಷನ್ 2 ಕೂಡ ರಾಂಗ್ ಐತಿ. ಇದು ಉಲ್ಟಾ ಬಂದೈತಿ ನೋಡ್ರಿ, ಇದು ಉಲ್ಟಾ ಬಂದೈತಿ. ಇದು ಕೂಡ ತ್ರಿಭುಜಗಳು ಏನಾಗ್ಯಾವ? ಉಲ್ಟಾ ಬಂದವು. ಈ ತರ ಬರ್ಬೇಕಾಗಿತ್ತು, ಈ ತರ ಬಂದೈತಿ. ಆಪ್ಷನ್ 3 ಕೂಡ ರಾಂಗ್. ಆಪ್ಷನ್ 4 ಸರಿ ಐತಿ ನೋಡ್ರಿ ಉತ್ತರ. ಎಲ್ಲಾ ತ್ರಿಭುಜಗಳು ಸೇಮ್ ಬಂದವ. ಹಾಗೆ ಸೈಡ್ ಇರತಕ್ಕಂಥ ಪಟ್ಟಿಗಳು ಕೂಡ ಏನಾಗ್ಯಾವ? ಸೇಮ್ ಆಗಿ ಬಂದವ. ಆಪ್ಷನ್ 4 ಸರಿ ಐತಿ ಉತ್ತರ. ಇದನ್ನ ನೋಡ್ರಿ, ನೋಡಂಬ್ರಿ ಏನಾಗೈತೆ ಇಲ್ಲಿ ನೋಡ್ರಿ. ಪಿ ಕ್ಯೂ ಡ್ಯಾಶ್ ಇಲ್ಲೆಲ್ಲ ಡ್ಯಾಶ್ ಇರೋದ್ರಲ್ಲಿ ಏನ್ ಮಾಡಂಬ್ರಿ? ನಾವು ಫಿಲ್ ಮಾಡಂಬ್ರಿ. ಕ್ಯೂ ಮತ್ತೆ ಎಸ್ ಮಧ್ಯೆ ಏನೈತೆ ಅಂತ ನೋಡಂಬ್ರಿ. ಇಲ್ಲಿ ಎಲ್ಲಾದ್ರೂ ಕೊಟ್ಟಿದಾರ?
ಕೊಟ್ಟಿಲ್ಲ ಅಂತ ತಿಳ್ಕೊಳ್ರಿ. ಕ್ಯೂ ಆದ್ಮೇಲೆ ಏನ್ ಬಂದೈತಿ? ಕ್ಯೂ ಆದ್ಮೇಲೆ ಇಲ್ಲಿ ಪಿ ಬಂದೈತಿ ನೋಡ್ರಿ. ಇಲ್ಲಿ ಪಿ ಹಾಕಂಬ್ರಿ ಅಂತ. ಕ್ಯೂ ಆದ್ಮೇಲೆ ಪಿ ಹಾಕಂಬ್ರಿ. ಪಿ ಬಂದೈತಿ. ನೆಕ್ಸ್ಟ್ ಇಲ್ಲಿ ಎಸ್ ಆದ್ಮೇಲೆ ಏನ್ ಬಂದೈತಿ ನೋಡ್ರಿ. ಎಸ್ ಆದ್ಮೇಲೆ ಯಾವ್ದು? ಎಸ್ ಆದ್ಮೇಲೆ ಇಲ್ಲಿ ಎ ಬಂದೈತಿ. ಎ ಬಂದೈತಿ. ಕ್ಯೂ ಪಿ ಕ್ಯೂ ಪಿ ಎಸ್ ಎ ಪಿ. ಪಿ ಕ್ಯೂ ಪಿ ಪಿ ಆದ್ಮೇಲೆ ಎಸ್ ಬರ್ತದೆ ಇಲ್ಲಿ. ಪಿ ಕ್ಯೂ ಪಿ ಎಸ್ ಪಿ ಕ್ಯೂ ಪಿ ಎಸ್ ಎ ಪಿ ನೋಡ್ರಿ. ಇಲ್ಲಿಗೆ ಒಂದು ಭಾಗ ಆಗ್ತದ, ಇಲ್ಲಿಗೆ ಒಂದು ಭಾಗ ಆಗ್ತದ. ಪಿ ಕ್ಯೂ ಪಿ ಎಸ್ ಎ ಪಿ, ಪಿ ಕ್ಯೂ ಪಿ ಎಸ್ ಎ ಪಿ, ಪಿ ಕ್ಯೂ ಪಿ ಎಸ್ ಎ ಪಿ, ಇಲ್ಲಿಗೆ ಒಂದು ಭಾಗ, ಆಮೇಲೆ ಪಿ ಕ್ಯೂ. ಅರ್ಥ ಆಗ್ತೈತೆ? ಪಿ ಎ ಎಸ್ ಪಿ ಪಿ ಇದು ಉತ್ತರ ಆಗೈತೆ ನೋಡ್ರಿ. ಎಲ್ಲೈತಿ? ಪಿ ಎ ಎಸ್ ಪಿ ಪಿ. ಇದು ಕ್ಯೂ ಐತಿ, ಇದನ್ನ ಆಗಲ್ಲ, ಇದನ್ನ ಆಗಲ್ಲ. ಪಿ ಕ್ಯೂ ಐತಿ, ಇದನ್ನ ಆಗಲ್ಲ. ಆಪ್ಷನ್ 3 ಸರಿ ಆಗ್ತದೆ ನೋಡ್ರಿ. ಇದನ್ನ ಮಾಡ್ರಿ. ಏನಾಗೈತೆ ನೋಡಮ್ರಿ. ನೋಡ್ರಿ ಸ್ವೀಟ್ ಐತೆ ನೋಡ್ರಿ. ಎಸ್ ಡಬ್ಲ್ಯೂ ಇ ಇ ಟಿ. ಇದನ್ನೇನಂತ ಡಿಕೋಡ್ ಮಾಡಿದಾರ. ಡಬ್ಲ್ಯೂ ಎಸ್ ಇ ಟಿ ಇ ಅಂತ ಮಾಡಿದಾರ. ಮತ್ತೆ ನೆಕ್ಸ್ಟ್ ಎಸ್ ಎ ಎಲ್ ಟಿ ವೈ. ಇದನ್ನೇನಂತ ಡಿಕೋಡ್ ಮಾಡಿದಾರ ಅಂದ್ರೆ ಎ ಎಸ್ ಎಲ್ ವೈ ಟಿ ಅಂತ ಡಿಕೋಡ್ ಮಾಡಿದಾರ. ನಾವು ಡಿಕೋಡ್ ಮಾಡ್ಬೇಕಾಗಿರೋದು ಡ್ರಿಂಕ್, DRINK. ಇದನ್ನ ನಾವು ಡಿಕೋಡ್ ಮಾಡಬೇಕು. ಇಲ್ಲಿ ಗಮನಿಸ್ರಿ ಏನಾಗೈತೆ ಅಂತಂದ್ರ, ಇಲ್ಲಿ ಏನಾಗೈತೆ ನೋಡ್ರಿ. ಇಲ್ಲಿ ಇದು ಕೂಡ ಇಂಟರ್ಚೇಂಜ್ ಆಗೈತೆ. ಎರಡು ಕೂಡ ಆ ಕಡೆ ಈ ಕಡೆ ಚೇಂಜ್ ಆಗ್ಯಾವ. ಎಸ್ ಇರೋದು ಈ ಕಡೆ ಬಂದಿದೆ, ಡಬ್ಲ್ಯೂ ಇರೋದು ಈ ಕಡೆ ಬಂದಿದೆ. ಈ ಕಡೆ ಬಂದೈತಿ, ಇಲ್ಲಿರೋ ಟಿ ಈ ಕಡೆ ಬಂದೈತಿ. ಸೆಂಟ್ರಲ್ ಇರೋ ಈ ಸೆಂಟ್ರಿಗೆ ಅದೇ ಜಾಗದಲ್ಲಿ ಕೆಳಗಡೆ ಇಳಿದೈತಿ. ಇಲ್ಲಿ ಕೂಡ ನೋಡ್ರಿ ಸೇಮ್ ಆಗಿ ಇಲ್ಲಿರೋ ಎಸ್ ಈ ಕಡೆ ಬಂದೈತಿ, ಇಲ್ಲಿರೋ ಎ ಈ ಕಡೆ ಬಂದೈತಿ. ಇಲ್ಲಿರೋ ಟಿ ಏನಾಗೈತಿ, ಈ ಕಡೆ ಬಂದೈತಿ. ಇಲ್ಲಿರೋ ವೈ ಈ ಕಡೆ ಬಂದೈತಿ. ಸೆಂಟ್ರಲ್ ಇರೋ ಎಲ್ಲೋ ಇಲ್ಲೇ ಐತಿ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡ್ರಿ, ಇದೇ ಲಾಜಿಕ್ ಯೂಸ್ ಮಾಡ್ರಿ, ಹತ್ರ ಬರುತ್ತೆ ನೋಡ್ರಿ. ಅಂದ್ರೆ ಇಲ್ಲಿರೋ ಆರು ಇಲ್ಲಿ ಬರ್ತದ. ನೆಕ್ಸ್ಟ್ ಡಿ ಐ ಇಲ್ಲಿರೋ ಇದಕ್ಕೆ ಬರ್ತಿಲ್ಲಿ, ಇಲ್ಲಿರೋ ಎನ್ ಈ ಕಡೆ ಬರ್ತದೆ. RDIKK ಬರ್ತದೆ ನೋಡ್ರಿ. RDIKN ಸಾರಿ KN. RDIKN ಎಲ್ಲೈತಿ ನೋಡ್ರಿ. RDIKN ಆಪ್ಷನ್ 1ರಲ್ಲಿ ಐತಿ. ಆಪ್ಷನ್ 1 ಸರಿಯಾದ ಉತ್ತರ ಆಗೈತಿ ನೋಡ್ರಿ. 21ನೇ ಕ್ವಶನ್ ನೋಡ್ರಿ. ಇದು 44, 18, 11, 17, 54, 16, 51. How many women entrepreneurs are not Indian ಅಂತ ಕೇಳಿದ್ರು. ಆಯ್ತು ನೋಡಮ್ರಿ ಏನಾಗೈತಿ. ಇವೆರಡಕ್ಕೂ ಸಂಬಂಧ ಇರಬೇಕು.
ಆದರೆ ಇಂಡಿಯನ್ ಆಗಿರಬಾರ್ದು, ಇಂಡಿಯನ್ಗೆ ಸಂಬಂಧ ಇರಬಾರ್ದು. ಅಂದರೆ ಇದು ಮೂರಲ್ಲೂ ಬರ್ತದ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ, ಇದನ್ನು ಆಗಲ್ಲ, ಇದು ಕೂಡ ಆಗಲ್ಲ. ಯಾಕಂದ್ರೆ ಇದಕ್ಕೂ ಸಂಬಂಧ ಇದೆ, ಸಪ್ರೇಟ್ ಐತಿ, ಇದನ್ನು ಆಗಲ್ಲ. 18 ಒಂದೇ ಬರುತ್ತೆ ನೋಡ್ರಿ, ಆಪ್ಷನ್ 4 18 ಸರಿ ಐತಿ. In a certain code language, makes some more is coded as PB, GQ, ST, and need more time is coded as RU, EK, GQ. What is the code for more in that language ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೇಕ್ ಸಮ್ ಮೋರ್ ಅಂತ ಐತಿ ನೋಡ್ರಿ. ಇದನ್ನ ಅಂತ ಡಿಕೋಡ್ ಮಾಡಿದಾರೆ ಅಂತಂದ್ರ PB, GQ, ST ಅಂತ ಡಿಕೋಡ್ ಮಾಡಿದಾರೆ. ನೆಕ್ಸ್ಟ್ ನೀಡ್ ಮೋರ್ ಟೈಮ್, ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರೆ ನೋಡ್ರಿ. RU, EK ಆಮೇಲೆ GQ ಅಂತ ಮಾಡಿದಾರೆ ನೋಡ್ರಿ. ಆದ್ರೆ ಅವ್ರು ಕೇಳಿರೋದು ಮೋರ್ದು ಡಿಕೋಡ್ ಏನಂತ ಕೇಳಿದಾರೆ. ಇದರಲ್ಲಿ ಮೋರು ಎರಡರಲ್ಲೂ ಮೋರ್ ಐತಿ. ಅಂದ್ರೆ ಎರಡರಲ್ಲೂ ಕಾಮನ್ ಇರೋದು ಯಾವ್ದು ಇರುತ್ತೋ ಅದೇ ಉತ್ತರ ಆಗಿರುತ್ತೆ ನೋಡ್ರಿ. ಎರಡರಲ್ಲೂ ಕಾಮನ್, ಇಲ್ಲಿ GQ ಐತಿ, ಇಲ್ಲೂ ಕೂಡ GQ ಐತಿ. ಹಾಗಾಗಿ GQ ಐತಿ ನೋಡ್ರಿ. ಈ GQ ಆಪ್ಷನ್ 3 ದಾಗ ಐತಿ ನೋಡ್ರಿ. ಆಪ್ಷನ್ 3 ಇರ್ತಕ್ಕಂಥ GQನೇ ಮೋರ್ಗೆ ಡಿಕೋಡ್ ಆಗಿರ್ತದೆ ನೋಡ್ರಿ. ಇದು ನೋಡ್ರಿ. ನೋಡಮ್ದು ಏನಾಗೈತೆ. ಇಲ್ಲಿ 173, 246 ಐತಿ, 148, 196 ಐತಿ. ಈ ಕಡೆ ದೊಡ್ಡ ಅಂಕಿ ತಗೊಳಮಂತ 246, ಅದ್ರಲ್ಲಿ ಮೈನಸ್ ಮಾಡೋಣಂತ 173. ಈ 6ರಲ್ಲಿ 3ನ ಮೈನಸ್ ಮಾಡಿದ್ರೆ 3, 14ರಲ್ಲಿ 7 ಹೋದ್ರೆ 7 ಬರ್ತದ, 73 ಬರ್ತದ. ನೆಕ್ಸ್ಟ್ 196 ಮೈನಸ್ 148, 148. ಈ 16ರಲ್ಲಿ 8 ಹೋದ್ರೆ 8 ಬರ್ತದ. 8ರಲ್ಲಿ 4 ಹೋದ್ರೆ 4 ಬರ್ತದೆ. ಅಂದ್ರೆ ಇಲ್ಲಿ ಏನ್ ಬಂದೈತಿ, ಈ ಲಾಸ್ಟಲ್ಲಿ ಇರ್ತಕ್ಕಂಥ ಡಿಜಿಟ್, ಲಾಸ್ಟಲ್ಲಿ ಇರ್ತಕ್ಕಂಥ 2 ಡಿಜಿಟ್ ಏನಾಗೈತಿ, ಇದು ಬಂದೈತಿ ನೋಡ್ರಿ ಉತ್ತರ. ಲಾಸ್ಟಲ್ಲಿ ಇರ್ತಕ್ಕಂಥ ಡಿಜಿಟ್ ಉತ್ತರ ಬಂದೈತಿ. ಹಂಗೆ ಇದರಲ್ಲಿ ಯಾವ್ದೈತಿ ನೋಡ್ರಿ, 176. 176ದಾಗ 142ನ ಮೈನಸ್ 142ನ ಮೈನಸ್ ಮಾಡೋದ್ರಂತ 6ದಾಗ 2 ಮೈನಸ್ ಮಾಡಿದ್ರೆ 4 ಬರ್ತೈತಿ. 4 ಬರಬಾರ್ದು, 42 ಬರ್ಬೇಕು. 42 ಅಂತಂದ್ರೆ ಇಲ್ಲಿ 2 ಬರ್ಬೇಕು. ಇದು ಆಗಲ್ಲ, ಆಪ್ಷನ್ 1 ಆಗಲ್ಲ. ನೆಕ್ಸ್ಟ್ ನೋಡಮ್ರಿ, 247ದಾಗ 169 ಮೈನಸ್ ಮಾಡೋದು. 247ದಾಗ 169ನ ಮೈನಸ್ ಮಾಡಮ್ರಿ. 17ದಾಗ 9 ಹೋದ್ರೆ 8 ಬರ್ತದ. 8 ಬರಬಾರ್ದು, 9 ಬರ್ಬೇಕು ಫಸ್ಟ್. ಆಪ್ಷನ್ 2 ಕೂಡ ಆಗಲ್ಲ. 194ದಾಗ 127 ಮೈನಸ್ ಮಾಡಮ್ರಿ. 194ದಾಗ 127ನ ಮೈನಸ್ ಮಾಡಮ್ರಿ. 14ದಾಗ 7 ಹೋದ್ರೆ 7 ಬರ್ತದ. ಅದೇ ರೀತಿ ಇಲ್ಲಿ 8 ಉಳಿತದ. 8ದಾಗ 2 ಹೋದ್ರೆ 6 ಬರ್ತದ, 67 ಬರ್ತದೆ, 27 ಬರ್ಬೇಕು. ಇದು ಕೂಡ ಆಗಲ್ಲ. ಆಪ್ಷನ್ 3 ಕೂಡ ಆಗಲ್ಲ. ಆಪ್ಷನ್ 4 ಸರಿ ಐತಿ ನೋಡ್ರಿ. ಇವು 3 ಆಗಿಲ್ಲ ಅಂದ್ರೆ ಇದು ಆಗ್ಲೇಬೇಕಾಗ್ತದ ನೋಡ್ರಿ. 208ದಾಗ 154ನ ಕಳಿಬೇಕು. 154ನ ಕಳಿಬೇಕು.
ಇಲ್ಲಿಂದ ಈ ಕಡೆ ತಗೊಂಡಾಗ 8ರಲ್ಲಿ 4 ಹೋದ್ರೆ 4 ಬರ್ತಾ, ಉಳಿದಿರೋದು 10 ಉಳಿತದೆ. ಇಲ್ಲಿ 10 ಉಳಿತದ 10ರಲ್ಲಿ 5 ಹೋದ್ರೆ 5 ಬರ್ತದ, 54 ಉತ್ತರ ಆಯ್ತು ನೋಡ್ರಿ. ಈ 54 ಬಂದೈತಿ ಇಲ್ಲಿ. ಆಪ್ಷನ್ 4 ಸರಿ ಆಯ್ತು ಉತ್ತರ. ಏನಾಗೈತೆ ನೋಡ್ರಿ, VERY ಇದೇನಂತ ಡಿಕೋಡ್ ಮಾಡಿದಾರ, 6 3 1 4 ಅಂತ ಡಿಕೋಡ್ ಮಾಡಿದಾರ. ನೆಕ್ಸ್ಟ್ VARY ಇದನ್ನ ಯಾವ ರೀತಿ ಡಿಕೋಡ್ ಮಾಡಿದಾರೆ ನೋಡ್ರಿ, 1 4 3 8 ಅಂತ ಡಿಕೋಡ್ ಮಾಡಿದಾರೆ. ಅವ್ರು ಕೇಳಿದ್ರೆ ಯಾವ್ದು ಕೇಳಿದಾರ ಲೈಕ್ ನೋಡ್ರಿ, ಏದು ಡಿಕೋಡ್ ಕೇಳಿದಾರೆ, ಹೇಗೆ ಏದು ಯಾವ್ದು ಅಂತ ಕೇಳಿದಾರೆ ನೋಡ್ರಿ. ಇಲ್ಲಿ ಇದರಲ್ಲಿ ವಿ ಸೇಮ್ ಐತಿ, ವಿ ಕೂಡ ಸೇಮ್ ಆಗೈತಿ, RY ಕೂಡ ಸೇಮ್ ಐತಿ, RY ಕೂಡ ಸೇಮ್ ಐತಿ. ಅಂದ್ರೆ ಎರಡರಲ್ಲೂ ಸೇಮ್ ಇರತಕ್ಕಂಥ 3 ಲೆಟರ್ ತೆಗೆದಾಕ್ಬಿಡಮ್ರಿ ಅಂತ. ಇಲ್ಲಿ 1 3 4 ಐತಿ, ಇಲ್ಲಿ ಕೂಡ 1 3 4 ಐತಿ. ಇವು 3 ಸೇಮ್ ಅದಾವ, ಇಲ್ಲಿ ಕೂಡ 3 ಸೇಮ್ ಅದಾವ. ಇದು ಡಿಕೋಡ್ 6 ಆಗ್ತದ, ಏದು ಡಿಕೋಡ್ 8 ಆಗ್ತದ. ಅವ್ರು ಕೇಳೋದು ಏದು ಕೇಳಿದಾರೆ, ಏದಂದ್ರೆ 8 ಆಗ್ತದ. ಆಪ್ಷನ್ 2ದಾಗ ಐತಿ ನೋಡ್ರಿ, ಆಪ್ಷನ್ 2 ಸರಿ ಐತಿ. ಇದನ್ನ ನೋಡ್ರಿ ಲಾಸ್ಟ್ ಕ್ವಶನ್. ಇದು 30 12 7 10 15 33 37. ಸ್ಮಾರ್ಟ್, ಕ್ವಾಲಿಟಿ, ಎಜುಕೇಟೆಡ್. ಹೌ ಮೆನಿ ಸ್ಮಾರ್ಟ್ ಪೀಪಲ್ ಆರ್ ಕ್ವಾಲಿಟಿ ಅಂತ ಕೇಸಿಂದ ಕೇಳಿದಾರ. ಹೌ ಮೆನಿ ಸ್ಮಾರ್ಟ್ ಪೀಪಲ್ ಆರ್ ಕ್ವಾಲಿಟಿ ಅಂತ ಕೇಳಿದಾರ. ಆವಾಗಲೇ ಕೇಳಿದಾರೆ ಸರ್, ನಾಟ್ ಎಜುಕೇಟೆಡ್ ಅಂತ. ಆವಾಗಲೇ ನಾಟ್ ಇಂಡಿಯನ್ ಅಂತ ಕೇಳಿದ್ರು, ನಾಟ್ ಎಜುಕೇಟೆಡ್ ಅಂತ ಕೇಳಿಲ್ಲ ಅವರು. ಅಂದ್ರೆ ಎರಡನೇನು ಮಾಡಬೇಕು, ಪ್ಲಸ್ ಮಾಡ್ಕೊಂಬಿಡಮ್ರಿ ಅಂತ. ಪ್ಲಸ್ ಮಾಡ್ಕೊಂಡಾಗ ಎಷ್ಟು ಬರುತ್ತಾ, 19 ಬರ್ತದೆ ನೋಡ್ರಿ. ಈ 19 ಏನೈತಿ, ಆಪ್ಷನ್ 1ದಾಗ ಐತಿ. ಆಪ್ಷನ್ 1 ಸರಿ ಐತಿ ಉತ್ತರ. ಇಲ್ಲಿಗೆ ಕ್ಲಾಸ್ ಮುಗೀತು. ಜಾಸ್ತಿ ಟೈಮ್ ಆಯ್ತು ಅಂದ್ಕೊಳ್ತೀನಿ. ಕ್ಲಾಸ್ ಹೆಂಗೆ ಹೋಗುತ್ತೆ ಅಂತ ನನಗೆ ಗೊತ್ತಾಗಲ್ಲ ಒಂದೊಂದು ಟೈಮಲ್ಲಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂತ ಅವ್ರು ನೋಡ್ತಾ ಇರೋರು, ಮೊದಲನೇದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಶಿಫ್ಟ್ ವೈಸ್ ಎಲ್ಲ 2024ರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಫ್ಟ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಾಲ್ವ್ ಮಾಡೋದ್ರ ಜೊತೆ ನಿಮಗೂ ಈಸಿಯಾಗಿ, ನಿಮಗೆ ಗೊತ್ತಿರೋ ಮೆಥಡಲ್ಲೇ ಈಸಿಯಾಗಿ, ಯಾರಿಗೂ ಏನು ಗೊತ್ತಿರಲ್ಲ ನೋಡ್ರಿ, ಝೀರೋ ನಾಲೆಡ್ಜ್ ಇರ್ತದೆ ನೋಡ್ರಿ CGL ಬಗ್ಗೆ, ಅವರು ಇದನ್ನ ನೋಡಿದ್ರೆ ಮಾತ್ರ ಆರಾಮಾಗಿ 50ಕ್ಕೆ 50 ತೊಗೊಂತೀರಿ. ಈ ನಾ ಮಾಡಿರ್ತಕ್ಕಂಥ ಎಲ್ಲ ಕ್ಲಾಸಸ್ಗಳು ಕೂಡ ನೋಡಿದ್ರೆ 50ಕ್ಕೆ 50 ಮಾರ್ಕ್ಸ್ ಅಂತೂ ಬರೋದು ಪಕ್ಕ ಬರ್ತದ. ಯಾರಾದ್ರೂ CGL ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಹಾಕೋರಿದ್ರೆ ಜಲ್ದಿ ಹಾಕ್ರಿ. ಆಲ್ರೆಡಿ ಟೈಮ್ ಮುಗಿತಾ ಬರ್ತೈತಿ, 22ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಜಲ್ದಿ ಹಾಕ್ರಿ. ಯಾರಾದರೂ ಹೊಸ್ದಾಗಿ ಬರಿತಾ ಇದ್ರೆ ಅವರು ಕೂಡ ಕ್ಲಾಸಸ್ನ ಯುಟಿಲೈಸ್ ಮಾಡ್ಕೊಳ್ರಿ. ಆಲ್ರೆಡಿ ಕ್ಲಾಸಸ್ಗಳನ್ನ ಮಾಡಿದ್ದೀನಿ, ಮಾಡಿರೋ ಕ್ಲಾಸಸ್ಗಳನ್ನ ಮುಗಿದಿರೋ ಕ್ಲಾಸಸ್ಗಳನ್ನ ಹಿಂದೆ ನೋಡ್ರಿ. ಮತ್ತು ಮುಂದೇನೂ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ. ಕ್ಲಾಸಸ್ಗಳನ್ನ ನೋಡ್ರಿ, ನಿಮ್ಮ ಜೊತೆಗೆ ಬೇರೆಯವ್ರಿಗೆ ಇನ್ನೊಬ್ರಿಗೂ ಕೂಡ ಯೂಸ್ ಆಗಲಿ, ಅವ್ರಿಗೂ ಕೂಡ ಶೇರ್ ಮಾಡಿರಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರ, ಫಸ್ಟ್ ಟೈಮ್ ನೋಡ್ತಿರೋ ಎಲ್ಲರೂ ಏನು ಮಾಡ್ರಪ್ಪ, ಸಬ್ಸ್ಕ್ರೈಬ್ ಆದರೂ ಮಾಡ್ಕೊಳ್ರಿ.